10ನೇ ತರಗತಿ ವಿಷಯ ವಿಜ್ಞಾನ ಅಧ್ಯಾಯ ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು ಭಾಗ 1. ಈ ಅಧ್ಯಾಯಕ್ಕೆ ನಿಮಗೆ ಸ್ವಾಗತ. ಮಕ್ಕಳೇ, ಭಾಗ 1ರಲ್ಲಿ ನಾವು ಕಾರ್ಬನ್ ಸಂಯುಕ್ತಗಳು, ನಾವು ದಿನನಿತ್ಯದಲ್ಲಿ ಉಪಯೋಗಿಸುವಂತಹ ಅನೇಕ ಕಾರ್ಬನ್ ಸಂಯುಕ್ತಗಳು ಯಾವುವು, ಹಾಗೆಯೇ ಕಾರ್ಬನ್ನಲ್ಲಿ ಸಹವೇಲೆನ್ಸಿಯ ಬಂಧ ಹೇಗೆ ಉಂಟಾಗುತ್ತದೆ, ಕಾರ್ಬನ್ನ ಪರಿವರ್ತನೀಯ ಸ್ವಭಾವ ಮತ್ತು ಪರ್ಯಾಪ್ತ ಹಾಗೂ ಅಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳು, ಅವುಗಳ ಅಣುಸೂತ್ರಗಳು ಮತ್ತು ರಚನಾ ಸೂತ್ರಗಳ ಬಗ್ಗೆ ತಿಳಿಯೋಣ. 10ನೇ ತರಗತಿ ವಿಷಯ ವಿಜ್ಞಾನ ಅಧ್ಯಾಯ ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು. ಈ ಅಧ್ಯಾಯಕ್ಕೆ ನಿಮಗೆ ಸ್ವಾಗತ. ಮಕ್ಕಳೇ, ಕಾರ್ಬನ್ ಮತ್ತು ಅದರ ಸಂಯುಕ್ತಗಳ ಬಗ್ಗೆ ಅಧ್ಯಯನ ಮಾಡುವಂತಹ ರಸಾಯನಶಾಸ್ತ್ರದ ಒಂದು ಶಾಖೆಗೆ ನಾವು ಸಾವಯವ ರಸಾಯನಶಾಸ್ತ್ರ ಎಂದು ಕರೆಯುತ್ತೇವೆ. ಸಾವಯವ ರಸಾಯನಶಾಸ್ತ್ರ ಎಂದರೆ ಕಾರ್ಬನ್ ಮತ್ತು ಅದರ ಸಂಯುಕ್ತಗಳ ಬಗ್ಗೆ ಅಧ್ಯಯನ ಮಾಡುವ ವಿಜ್ಞಾನದ ರಸಾಯನಶಾಸ್ತ್ರದ ಒಂದು ಶಾಖೆಯಾಗಿದೆ. ವಿದ್ಯಾರ್ಥಿಗಳೇ, ನಾವು ನಮ್ಮ ದೈನಂದಿನ ಜೀವನದಲ್ಲಿ ಬಳಸುವಂತಹ ಅನೇಕ ವಸ್ತುಗಳಲ್ಲಿ ಕಾರ್ಬನ್ ಎಂಬ ಈ ಧಾತುವು ಇರುತ್ತದೆ. ನಾವು ಸೇವಿಸುವಂತಹ ಆಹಾರ ಪದಾರ್ಥಗಳು, ನಾವು ಧರಿಸುವಂತಹ ಬಟ್ಟೆ ಅಥವಾ ಉಡುಪುಗಳು, ಔಷಧಿಗಳು, ಪುಸ್ತಕಗಳು, ಹೀಗೆ ನಾವು ಬಳಸುವಂತಹ ಹಲವಾರು ವಸ್ತುಗಳೆಲ್ಲವೂ ಸಹ ಕಾರ್ಬನ್ನಿಂದಾಗಿವೆ. ಹಾಗೆಯೇ ಎಲ್ಲ ಜೀವಿಗಳ ರಚನೆಗಳು ಸಹ ಕಾರ್ಬನ್ ಆಧಾರಿತವಾಗಿದೆ. ಚಿತ್ರದಲ್ಲಿ ಗಮನಿಸಿ ಮಕ್ಕಳೇ, ನಾವು ಸೇವಿಸುವಂತಹ ಆಹಾರ ಪದಾರ್ಥಗಳಾಗಿರಬಹುದು, ತರಕಾರಿಗಳು, ಧಾನ್ಯಗಳು, ಜೀವಿಗಳು, ಸಸ್ಯಗಳು, ಪ್ರಾಣಿಗಳು, ಹೀಗೆ ಅನೇಕ ವಸ್ತುಗಳೆಲ್ಲವೂ ಸಹ ಕಾರ್ಬನ್ ಎಂಬ ಈ ವಿಶಿಷ್ಟವಾದ ಧಾತುವಿನಿಂದ ಮಾಡಲ್ಪಟ್ಟಿವೆ. ವಿದ್ಯಾರ್ಥಿಗಳೇ, ನಾವು ಬಳಸುವಂತಹ ಯಾವುದೇ ಕಾರ್ಬನ್ ಇರುವಂತಹ ವಸ್ತುವನ್ನು ಸುಟ್ಟಾಗ ಅದು ಕಪ್ಪಾಗುತ್ತದೆ. ಕಪ್ಪಾದ ಶೇಷ ವಸ್ತುವನ್ನು ಉಂಟು ಮಾಡಿದರೆ ಆ ವಸ್ತುವಿನಲ್ಲಿ ಕಾರ್ಬನ್ ಇದೆ ಎಂದು ತಿಳಿಯುತ್ತದೆ. ಬಹುತೇಕ ಎಲ್ಲ ವಸ್ತುಗಳು ಕಾರ್ಬನ್ ಸಂಯುಕ್ತಗಳಿಂದ ಮಾಡಲ್ಪಟ್ಟಿರುವುದರಿಂದ ಅವುಗಳನ್ನು ಸುಟ್ಟಾಗ ಕಪ್ಪಾಗುತ್ತವೆ. ವಿದ್ಯಾರ್ಥಿಗಳೇ, ಗಮನಿಸಿ, ಕಾರ್ಬನ್ ಇರುವಂತಹ ಒಂದು ಕಾಗದದ ಚೂರನ್ನು ನಾವು ಮದ್ಯಸಾರ ದೀಪದ ಸಹಾಯದಿಂದ ಉರಿಸಿದಾಗ ಕಾಗದವು ಯಾವ ಬಣ್ಣಕ್ಕೆ ತಿರುಗುತ್ತದೆ? ಅದು ಕಪ್ಪು ಬಣ್ಣಕ್ಕೆ ತಿರುಗುತ್ತದೆ ಅಲ್ಲವೇ? ಅಂದರೆ ಕಪ್ಪಾದ ಶೇಷ ವಸ್ತುವನ್ನು ಉಂಟು ಮಾಡುತ್ತದೆ. ನೋಡಿ ಮಕ್ಕಳೇ, ಗಮನಿಸಿ, ಹೀಗೆ ಉಂಟಾದಂತಹ ಕಪ್ಪು ವಸ್ತುವು ಏಕೆ ಉಂಟಾಯಿತು ಎಂದು ತಿಳಿಯುತ್ತಲ್ಲವೇ? ಈ ಕಾಗದದಲ್ಲಿ ಕಾರ್ಬನ್ ಎಂಬ ಧಾತುವು ಇದೆ. ಹಾಗೆ ಎಲ್ಲ ಇಂಧನಗಳು ಉರಿಯುವಾಗ ಕಪ್ಪಾದ ಹೊಗೆಯನ್ನು ಉಂಟು ಮಾಡುತ್ತವೆ. ಅವುಗಳಲ್ಲಿಯೂ ಸಹ ಕಾರ್ಬನ್ ಎಂಬ ಧಾತುವು ಇದೆ. ಮಕ್ಕಳೇ, ಕಾರ್ಬನ್ ಭೂಮಿಯಲ್ಲಿ ಹೇಗೆ ದೊರೆಯುತ್ತದೆ ಎಂಬುದರ ಬಗ್ಗೆ ಈಗ ತಿಳಿಯೋಣ. ಭೂಮಿಯ ತೊಗಟೆ ಮತ್ತು ವಾತಾವರಣದಲ್ಲಿರುವಂತಹ ಕಾರ್ಬನ್ ಪ್ರಮಾಣ ತೀರಾ ಕಡಿಮೆ ಇರುತ್ತದೆ. ಭೂತೊಗಟೆಯಲ್ಲಿ ಖನಿಜಗಳ ರೂಪದ ಕಾರ್ಬೋನೇಟ್ಗಳು, ಹೈಡ್ರೋಜನ್ ಕಾರ್ಬೋನೇಟ್ಗಳು, ಹಾಗೆಯೇ ಫಾಸಿಲ್ ಇಂಧನಗಳಾದ ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂ, ಇವುಗಳ ರೂಪದಲ್ಲಿ ಕಾರ್ಬನ್ ಇರುತ್ತದೆ. ಕೇವಲ 0.02% ಇರುತ್ತದೆ ಇವುಗಳಲ್ಲಿ. ಹಾಗೆಯೇ
ವಾತಾವರಣದಲ್ಲಿ ಕಾರ್ಬನ್ ಡೈಆಕ್ಸೈಡ್ ರೂಪದ ಸಂಯುಕ್ತ ರೂಪದಲ್ಲಿರುತ್ತದೆ. ವಾತಾವರಣದಲ್ಲಿ 0.03% ಅಷ್ಟು ಕಾರ್ಬನ್ ಡೈಆಕ್ಸೈಡ್ ಹೊಂದಿದೆ. ಹಾಗಾದರೆ ಕಾರ್ಬನ್ ವಾತಾವರಣದಲ್ಲಿ 0.03% ಕಾರ್ಬನ್ ಡೈಆಕ್ಸೈಡ್ ರೂಪದಲ್ಲಿ ಇರುತ್ತದೆ ಎಂದು ತಿಳಿಯಿತಲ್ಲವೇ ಮಕ್ಕಳೇ? ಈಗ ನಾವು ಕಾರ್ಬನ್ ಧಾತುವಿನ ಬಗ್ಗೆ ಪರಿಚಯ ಮಾಡಿಕೊಳ್ಳೋಣ. ಕಾರ್ಬನ್ ಇದರ ಸಂಕೇತ C. ಕಾರ್ಬನ್ನ ಪರಮಾಣು ಸಂಖ್ಯೆ 6. ಅದರಲ್ಲಿರುವಂತಹ ಎಲೆಕ್ಟ್ರಾನುಗಳು ಸಹ 6. ಅಂದರೆ ಕಾರ್ಬನ್ 6 ಎಲೆಕ್ಟ್ರಾನುಗಳನ್ನು ಹೊಂದಿರುತ್ತದೆ. ಚಿತ್ರದಲ್ಲಿ ಗಮನಿಸಿ ಮಕ್ಕಳೇ. ಕಾರ್ಬನ್ ಪರಮಾಣುವಿನ ರಚನೆಯನ್ನು ಗಮನಿಸಿದಾಗ ಕಾರ್ಬನ್ನಲ್ಲಿ 6 ಎಲೆಕ್ಟ್ರಾನುಗಳಿರುವುದನ್ನು ನಾವು ಗಮನಿಸಬಹುದು. K ಕವಚದಲ್ಲಿ 2 ಎಲೆಕ್ಟ್ರಾನ್ಗಳು, L ಕವಚದಲ್ಲಿ 4 ಎಲೆಕ್ಟ್ರಾನ್ಗಳು ಇರುತ್ತವೆ. ಹಾಗೆಯೇ ಕಾರ್ಬನ್ನ ಎಲೆಕ್ಟ್ರಾನ್ ವಿನ್ಯಾಸವನ್ನು ನಾವು ತಿಳಿಯೋಣ. ವಿದ್ಯಾರ್ಥಿಗಳೇ, ನಿಮಗಾಗಲೇ ತಿಳಿದಿರುವಂತೆ ಕಾರ್ಬನ್ನಲ್ಲಿ ಒಟ್ಟು 6 ಎಲೆಕ್ಟ್ರಾನುಗಳಿರುತ್ತವೆ. ಅವುಗಳು ಹೇಗೆ ಹಂಚಿಕೆಯಾಗಿವೆ ಎಂಬುದನ್ನು ನಾವು ಎಲೆಕ್ಟ್ರಾನ್ ವಿನ್ಯಾಸದ ಸಹಾಯದಿಂದ ತಿಳಿಯಬಹುದು. ಹಾಗಾದರೆ ಕಾರ್ಬನ್ನ ಎಲೆಕ್ಟ್ರಾನ್ ವಿನ್ಯಾಸ 1s2, 2s2, 2p2. ಮೊದಲನೇ ಕವಚದಲ್ಲಿ 2 ಎಲೆಕ್ಟ್ರಾನುಗಳು, S ಕಕ್ಷಕದಲ್ಲಿ 2 ಎಲೆಕ್ಟ್ರಾನ್ಗಳನ್ನು ಹೊಂದಿದೆ. ಎರಡನೇ ಕವಚದಲ್ಲಿ ಮೊದಲನೇ ಕಕ್ಷಕ S ಕಕ್ಷಕದಲ್ಲಿ 2 ಎಲೆಕ್ಟ್ರಾನುಗಳು, P ಕಕ್ಷಕದಲ್ಲಿ 2 ಎಲೆಕ್ಟ್ರಾನುಗಳಿವೆ. ಎರಡನೇ ಕವಚದಲ್ಲಿ ಒಟ್ಟು 4 ಎಲೆಕ್ಟ್ರಾನುಗಳನ್ನು ಹೊಂದಿದೆ. ನೋಡಿ ಮಕ್ಕಳೇ, ಇಲ್ಲಿ ನೀವು ಗಮನಿಸಬಹುದು. ಬಾಣದ ಗುರುತನ್ನು ಗಮನಿಸಿ. 1s ಅಲ್ಲಿ 2 ಎಲೆಕ್ಟ್ರಾನುಗಳು, 2s ಅಲ್ಲಿ 2 ಎಲೆಕ್ಟ್ರಾನುಗಳು, 2pxನಲ್ಲಿ 2 ಎಲೆಕ್ಟ್ರಾನ್ಗಳಿರುತ್ತವೆ. ಕ್ರಿಯಾಶೀಲತೆಯ ಸಂದರ್ಭದಲ್ಲಿ ಕಾರ್ಬನ್ನ 2sನಲ್ಲಿರುವಂತಹ 2 ಎಲೆಕ್ಟ್ರಾನ್ಗಳಲ್ಲಿ 1 ಎಲೆಕ್ಟ್ರಾನು ನೋಡಿ ಮಕ್ಕಳೇ ಹೀಗೆ ಹಂಚಿಕೆ ಆಗಲ್ಪಡುತ್ತದೆ, ಜಿಗಿಯಲ್ಪಡುತ್ತದೆ ಮುಂದಿನ ಕಕ್ಷಕಕ್ಕೆ. ಹೀಗೆ ಜೊತೆಯಾಗದ 4 ಎಲೆಕ್ಟ್ರಾನುಗಳನ್ನು ಕಾರ್ಬನ್ ತನ್ನ ಅತ್ಯಂತ ಹೊರಕವಚದಲ್ಲಿ ಹೊಂದಿರುತ್ತದೆ. ಕಾರ್ಬನ್ ತನ್ನ ಅತ್ಯಂತ ಹೊರಕವಚದಲ್ಲಿ 4 ವೇಲೆನ್ಸ್ ಎಲೆಕ್ಟ್ರಾನುಗಳನ್ನು ಹೊಂದಿರುತ್ತದೆ. ಆದ್ದರಿಂದ ಕಾರ್ಬನನ್ನು ನಾವು ಟೆಟ್ರಾವೇಲೆಂಟ್ ಧಾತು ಎಂದು ಕರೆಯುತ್ತೇವೆ. ಕಾರ್ಬನ್ನ ಪರಮಾಣು ಸಂಖ್ಯೆ 6, ಹಾಗೆಯೇ ಅದರ ರಾಶಿ ಸಂಖ್ಯೆ 12. ಮಕ್ಕಳೇ, ಈಗ ನಾವು ಕಾರ್ಬನ್ನಲ್ಲಿ ಬಂಧ, ಕಾರ್ಬನ್ ಸಂಯುಕ್ತಗಳಲ್ಲಿ ಇರುವಂತಹ ರಾಸಾಯನಿಕ ಬಂಧವೆಂದರೆ ಸಹವೇಲೆನ್ಸಿಯ ಬಂಧ. ಹಾಗಾದರೆ ಸಹವೇಲೆನ್ಸಿಯ ಬಂಧವನ್ನು ಹೊಂದಿರುವಂತಹ ಕಾರ್ಬನಿಕ್ ಸಂಯುಕ್ತಗಳ ಕೆಲವು ಗುಣಗಳನ್ನು ನಾವು ತಿಳಿಯೋಣ. ಹಾಗೆಯೇ ಸಹವೇಲೆನ್ಸಿಯ ಬಂಧ ಹೇಗೆ ಉಂಟಾಗುತ್ತದೆ ಎಂಬುದನ್ನು ತಿಳಿದುಕೊಳ್ಳೋಣ. ವಿದ್ಯಾರ್ಥಿಗಳೇ, ಈ ಕೋಷ್ಟಕವನ್ನು ಗಮನಿಸಿ. ಅಯಾನಿಕ್ ಸಂಯುಕ್ತಗಳು ಅವುಗಳಿಗೆ ಹೋಲಿಸಿದರೆ ಕಾರ್ಬನ್ ಸಂಯುಕ್ತಗಳ ದ್ರವಣ ಬಿಂದು ಮತ್ತು ಕುದಿ ಬಿಂದುಗಳು ಕಡಿಮೆಯಾಗಿರುತ್ತದೆ. ಕೆಲವು ಕಾರ್ಬನ್ ಸಂಯುಕ್ತಗಳನ್ನು ಗಮನಿಸಿ. ಅಸೆಟಿಕ್ ಆಮ್ಲ, ಅದರ ಅಣುಸೂತ್ರ CH3COOH, ದ್ರವಣ ಬಿಂದು ಕೆಲ್ವಿನ್ನಲ್ಲಿ 290, ಹಾಗೆಯೇ ಅದರ ಕುದಿ ಬಿಂದು 391 ಕೆಲ್ವಿನ್. ಮತ್ತೊಂದು ಕಾರ್ಬನ್ ಸಂಯುಕ್ತ ಕ್ಲೋರೋಫಾರಮ್, ಅದರ ಅಣುಸೂತ್ರ CHCl3, ದ್ರವಣ ಬಿಂದು
209 ಕೆಲ್ವಿನ್, ಕುದಿಬಿಂದು 334 ಕೆಲ್ವಿನ್. ಮತ್ತೊಂದು ಕಾರ್ಬನ್ ಸಂಯುಕ್ತ ಎಥನಾಲ್, ಅದರ ಅಣುಸೂತ್ರ CH3CH2OH. ಮದ್ಯಸಾರ ದೀಪದಲ್ಲಿ ಬಳಸುವಂತಹ ಇಂಧನವೇ ಈಥೈಲ್ ಆಲ್ಕೋಹಾಲ್, ಎಥನಾಲ್ ಎಂದು ಸಹ ಅದನ್ನು ಕರೆಯುತ್ತೇವೆ. ಹಾಗಾದರೆ ಎಥನಾಲ್ನ ದ್ರವಣ ಬಿಂದು 156 ಕೆಲ್ವಿನ್, ಹಾಗೆ ಅದರ ಕುದಿಬಿಂದು 351 ಕೆಲ್ವಿನ್. ಮತ್ತೊಂದು ಕಾರ್ಬನ್ ಇರುವಂತಹ ಸಂಯುಕ್ತ ಮೀಥೇನ್, ಸಾಮಾನ್ಯವಾಗಿ ಗೋಬರ್ ಗ್ಯಾಸ್ನಲ್ಲಿರುವಂತಹ ಅನಿಲ ಇಂಧನಗಳಿರುವಂತಹ ಈ ಕಾರ್ಬನ್ ಸಂಯುಕ್ತವೇ ಮೀಥೇನ್. ಅದರ ಅಣುಸೂತ್ರ CH4, ದ್ರವಣ ಬಿಂದು 90 ಕೆಲ್ವಿನ್, ಹಾಗೆಯೇ ಅದರ ಕುದಿಬಿಂದು 111 ಕೆಲ್ವಿನ್. ಅಯಾನಿಕ್ ಸಂಯುಕ್ತಗಳಿಗೆ ಹೋಲಿಸಿದರೆ ಕಾರ್ಬನ್ ಸಂಯುಕ್ತಗಳ ಕುದಿಬಿಂದು ಮತ್ತು ದ್ರವಣ ಬಿಂದು ಕಡಿಮೆಯಾಗಿರುತ್ತದೆ. ಮಕ್ಕಳೇ, ಈ ಮಾಹಿತಿಯಿಂದ ನಾವು ಅಣುಗಳ ನಡುವಿನ ಆಕರ್ಷಣಾ ಶಕ್ತಿಯು ಹೆಚ್ಚು ಪ್ರಬಲವಾಗಿಲ್ಲ ಎಂದು ತೀರ್ಮಾನಿಸಬಹುದು. ಹಾಗಾಗಿ ಈ ಕಾರ್ಬನ್ ಸಂಯುಕ್ತಗಳು ಹೆಚ್ಚಾಗಿ ವಿದ್ಯುತ್ ಅವಾಹಕಗಳಾಗಿರುವುದರಿಂದ ಈ ಸಂಯುಕ್ತಗಳಲ್ಲಿನ ಬಂಧವು ಯಾವುದೇ ಅಯಾನ್ಗಳನ್ನು ಉಂಟು ಮಾಡುವುದಿಲ್ಲ ಎಂದು ನಾವು ತೀರ್ಮಾನಿಸಬಹುದಲ್ಲವೇ? ಮಕ್ಕಳೇ, ನಾವು ಕೆಲವು ಕಾರ್ಬನ್ ಸಂಯುಕ್ತಗಳ ಬಗ್ಗೆ ಅಭ್ಯಾಸ ಮಾಡುವ ಮೊದಲು ವೇಲೆನ್ಸ್ ಎಲೆಕ್ಟ್ರಾನುಗಳ, ಅಂದರೆ ಪರಮಾಣುವಿನ ಅತ್ಯಂತ ಹೊರಕವಚದಲ್ಲಿರುವಂತಹ ರಾಸಾಯನಿಕ ಕ್ರಿಯೆಯಲ್ಲಿ ಭಾಗವಹಿಸುವ ಎಲೆಕ್ಟ್ರಾನ್ಗಳೇ ವೇಲೆನ್ಸ್ ಎಲೆಕ್ಟ್ರಾನುಗಳು. ಅಂತಹ ವೇಲೆನ್ಸ್ ಎಲೆಕ್ಟ್ರಾನುಗಳ ಹಂಚಿಕೆಯಿಂದ ಉಂಟಾಗುವಂತಹ ಕೆಲವು ಸರಳ ಅಣುಗಳತ್ತ ನಾವೀಗ ಗಮನ ಹರಿಸೋಣ. ಮೊದಲನೇದಾಗಿ ಸಹವೇಲೆನ್ಸಿಯ ಬಂಧದಿಂದ ಉಂಟಾಗುವ ಒಂದು ಸರಳ ಅಣುವೆಂದರೆ ಹೈಡ್ರೋಜನ್. ಮಕ್ಕಳೇ, ನಿಮಗಾಗಲೇ ಹೈಡ್ರೋಜನ್ನ ಸಂಕೇತ ತಿಳಿದಿದೆ ಅಲ್ಲವೇ? ಹೈಡ್ರೋಜನ್ನ ಸಂಕೇತ H. ಹೈಡ್ರೋಜನ್ನ ಪರಮಾಣು ಸಂಖ್ಯೆ 1, ಅಂದರೆ ಅದರಲ್ಲಿರುವಂತಹ ಎಲೆಕ್ಟ್ರಾನ್ಗಳ ಸಂಖ್ಯೆ ಎಷ್ಟು? 1. K ಕವಚದಲ್ಲಿ 1 ಎಲೆಕ್ಟ್ರಾನ್ ಮಾತ್ರ ಇರುತ್ತದೆ. ಹಾಗಾದರೆ K ಕವಚದಲ್ಲಿ ಗರಿಷ್ಠ ಎಲೆಕ್ಟ್ರಾನುಗಳು ಎಷ್ಟು ಇರಬೇಕು? 2 ಎಲೆಕ್ಟ್ರಾನ್ಗಳಿರಬೇಕು. K ಕವಚ ಸಂಪೂರ್ಣವಾಗಿ ತುಂಬಲು ಇನ್ನು ಎಷ್ಟು ಎಲೆಕ್ಟ್ರಾನ್ನ ಅವಶ್ಯಕತೆ ಇದೆ? 1 ಎಲೆಕ್ಟ್ರಾನ್ನ ಅವಶ್ಯಕತೆ ಇದೆ ಅಲ್ಲವೇ? ಈ ಹೈಡ್ರೋಜನ್ ಅಣು, ಅಂದರೆ ಹೈಡ್ರೋಜನ್ ಅಣುವಿನ ಸೂತ್ರ H2. ಅಂದರೆ ಹೈಡ್ರೋಜನ್ ಅಣುವಿನಲ್ಲಿ ಎಷ್ಟು ಹೈಡ್ರೋಜನ್ ಪರಮಾಣುಗಳಿವೆ ಮಕ್ಕಳೇ? ಈ ಸಂಖ್ಯೆಯನ್ನು ಗಮನಿಸಿ, 2. ಅಂದರೆ 2 ಹೈಡ್ರೋಜನ್ ಪರಮಾಣುಗಳಿಂದ ಹೈಡ್ರೋಜನ್ ಎಂಬ ಅಣು ಉಂಟಾಗಿದೆ. ಹಾಗಾದರೆ ಈ ಅಣು ಹೇಗೆ ಉಂಟಾಗುತ್ತದೆ? ಇಲ್ಲಿ ಗಮನಿಸಿ, ಈ ಪರಮಾಣುವಿನ ಅತ್ಯಂತ ಹೊರಕವಚದಲ್ಲಿರುವ 1 ಎಲೆಕ್ಟ್ರಾನು, ಅದೇ ಅಣುವಿನಲ್ಲಿರುವಂತಹ ಮತ್ತೊಂದು ಹೈಡ್ರೋಜನ್ ಪರಮಾಣುವಿನ ಹೊರಕವಚದಲ್ಲಿರುವಂತಹ 1 ಎಲೆಕ್ಟ್ರಾನುಗಳು, ಇವೆರಡೂ ಸಹ ಪರಸ್ಪರ ವೇಲೆನ್ಸ್ ಎಲೆಕ್ಟ್ರಾನುಗಳನ್ನು ಹಂಚಿಕೊಳ್ಳುವುದರ ಮೂಲಕ, ಅಂದರೆ ಒಂದು ಜೊತೆ ವೇಲೆನ್ಸ್ ಎಲೆಕ್ಟ್ರಾನುಗಳನ್ನು ಹಂಚಿಕೊಳ್ಳುವುದರ ಮೂಲಕ ಒಂದು ರಾಸಾಯನಿಕ ಬಂಧವನ್ನು ಉಂಟು ಮಾಡುತ್ತವೆ. ಆ ಬಂಧವೇ ಸಹವೇಲೆನ್ಸಿಯ ಬಂಧ. ಇಲ್ಲಿ ಗಮನಿಸಿ ಮಕ್ಕಳೇ, 2 ಹೈಡ್ರೋಜನ್ ಪರಮಾಣುಗಳ ನಡುವಣ ಏಕಬಂಧ. ಸಹವೇಲೆನ್ಸಿಯ ಬಂಧದಲ್ಲಿ 3 ವಿಧಗಳಿವೆ: ಏಕಬಂಧ, ದ್ವಿಬಂಧ, ಹಾಗೆಯೇ ತ್ರಿಬಂಧ. ಇಲ್ಲಿ ಎಷ್ಟು ಜೊತೆ ಎಲೆಕ್ಟ್ರಾನುಗಳ ಹಂಚಿಕೆಯಿಂದ ಏಕಬಂಧ ಉಂಟಾಯಿತು? 1 ಜೊತೆ. 1 ಜೊತೆ ವೇಲೆನ್ಸ್ ಎಲೆಕ್ಟ್ರಾನ್ಗಳ ಹಂಚಿಕೆಯಿಂದ ಉಂಟಾಗುವ ಬಂಧವೇ ಏಕಬಂಧ. ಹೀಗೆ ಸಹವೇಲೆನ್ಸಿಯ ಬಂಧದಿಂದ ಉಂಟಾಗುವಂತಹ ಒಂದು ಸರಳ ಅಣು ಯಾವುದು? ಹೈಡ್ರೋಜನ್ ಅಣು ಹೇಗೆ ಉಂಟಾಗುತ್ತದೆ ಎಂದು ತಿಳಿಯುತ್ತಲ್ಲವೇ? ಹೈಡ್ರೋಜನ್ ಪರಮಾಣುವಿನಲ್ಲಿ ಹೀಗೆ ಎಲೆಕ್ಟ್ರಾನುಗಳು ಹಂಚಿಕೊಳ್ಳುವುದರಿಂದ ಪ್ರತಿ
ಹೈಡ್ರೋಜನ್ ಪರಮಾಣುವಿಗೂ ತನ್ನ ಕೆ ಕವಚದಲ್ಲಿ 2 ಎಲೆಕ್ಟ್ರಾನುಗಳುಳ್ಳ ಹತ್ತಿರದ ರಾಜ ಅನಿಲವಾದಂತಹ ಅಂದರೆ ಜಡ ಅನಿಲವಾದಂತಹ ಹೀಲಿಯಂನ ಎಲೆಕ್ಟ್ರಾನ್ ವಿನ್ಯಾಸವನ್ನು ಹೊಂದಲು ಅನುವು ಮಾಡಿಕೊಡುತ್ತದೆ. ಇಲ್ಲಿ ಗಮನಿಸಿ ಮಕ್ಕಳೇ, ಈ ಹೈಡ್ರೋಜನ್ ಪರಮಾಣು 2 ಎಲೆಕ್ಟ್ರಾನ್ಗಳನ್ನು ಪಡೆದು ಸ್ಥಿರ ವಿನ್ಯಾಸವನ್ನು ಪಡೆಯುತ್ತದೆ. ಹಾಗೆಯೇ ಈ ಹೈಡ್ರೋಜನ್ ಪರಮಾಣು ತನ್ನ ಕೆ ಕವಚದಲ್ಲಿ 2 ಗರಿಷ್ಠ ಎಲೆಕ್ಟ್ರಾನ್ಗಳನ್ನು ಹೊಂದುವುದರಿಂದ ಸ್ಥಿರ ಹೀಲಿಯಂ ಎಲೆಕ್ಟ್ರಾನ್ ವಿನ್ಯಾಸವನ್ನು ಹೊಂದುತ್ತದೆ. ಇದನ್ನು ನಾವು ಚುಕ್ಕಿಯ ಮೂಲಕ ಸೂಚಿಸುತ್ತೇವೆ. ಮತ್ತೊಂದು ಉದಾಹರಣೆಯನ್ನು ಗಮನಿಸಿ ಮಕ್ಕಳೇ. ಸಹವೇಲೆನ್ಸಿಯ ಬಂಧ ಉಂಟಾಗುವಿಕೆಗೆ ಮತ್ತೊಂದು ಅಣು, ಸರಳವಾದ ಅಣು ಯಾವುದೆಂದರೆ ಆಕ್ಸಿಜನ್ ಅಣು. ಆಕ್ಸಿಜನ್ ಅಣುವಿನ ಸೂತ್ರ O2, ಅಂದರೆ 2 ಆಕ್ಸಿಜನ್ ಪರಮಾಣುಗಳಿಂದಾದಂತಹ ಸರಳವಾದ ಅಣುವೇ ಆಕ್ಸಿಜನ್ ಅಣು. ಪ್ರತಿ ಆಕ್ಸಿಜನ್ನ ಪರಮಾಣು ಸಂಖ್ಯೆ 8, ಅಂದರೆ ಅದರಲ್ಲಿರುವಂತಹ ಹೊರಕವಚದಲ್ಲಿರುವ ಎಲೆಕ್ಟ್ರಾನುಗಳ ಸಂಖ್ಯೆ ಎಷ್ಟು? 6. 1 2 3 4 5 6 ಎಲೆಕ್ಟ್ರಾನುಗಳು ಹೊರಕವಚದಲ್ಲಿ ಇರುತ್ತವೆ. ಹಾಗೆ ಈ ಪರಮಾಣುವಿನ ಹೊರಕವಚದಲ್ಲಿಯೂ ಸಹ 6 ಎಲೆಕ್ಟ್ರಾನುಗಳು ಇರುತ್ತವೆ. ಹಾಗಾದರೆ ಪ್ರತಿ ಆಕ್ಸಿಜನ್ ಪರಮಾಣು ಸ್ಥಿರತೆಯನ್ನು ಪಡೆಯಲು ಅತ್ಯಂತ ಹೊರಕವಚದಲ್ಲಿ ಅಷ್ಟಕ ವಿನ್ಯಾಸವನ್ನು ಹೊಂದಲು ಎಷ್ಟು ಎಲೆಕ್ಟ್ರಾನುಗಳ ಕೊರತೆ ಇದೆ? 2 ಎಲೆಕ್ಟ್ರಾನುಗಳು ಅವಶ್ಯಕತೆ ಇದೆ. ಪ್ರತಿ ಆಕ್ಸಿಜನ್ ಪರಮಾಣುವಿನಿಂದ ಬಂದಂತಹ 2 ಎಲೆಕ್ಟ್ರಾನುಗಳು 2 ಜೊತೆ ಎಲೆಕ್ಟ್ರಾನ್ ಹಂಚಿಕೆಗೆ ಕಾರಣವಾಗುತ್ತದೆ. ಇದರಿಂದ 2 ಪರಮಾಣುಗಳ ನಡುವೆ ದ್ವಿಬಂಧ ಉಂಟಾಗುತ್ತದೆ. ಚಿತ್ರದಲ್ಲಿ ಗಮನಿಸಿ ಮಕ್ಕಳೇ, 2 ಆಕ್ಸಿಜನ್ ಪರಮಾಣುಗಳ ನಡುವೆ ಎಷ್ಟು ಜೊತೆ ಎಲೆಕ್ಟ್ರಾನ್ಗಳ ಹಂಚಿಕೆಯಾಗಿದೆ? 2 ಜೊತೆ. ಹೀಗೆ 2 ಜೊತೆ ವೇಲೆನ್ಸ್ ಎಲೆಕ್ಟ್ರಾನ್ಗಳ ಹಂಚಿಕೆಯಿಂದ ಉಂಟಾಗುವಂತಹ ಸಹವೇಲೆನ್ಸಿಯ ಬಂಧವೇ ದ್ವಿಬಂಧ. ನೋಡಿರಿ, O ಮತ್ತು ದ್ವಿಬಂಧ O ಇದೆ. ಸೊ ಇದು ಒಂದು ಸಹವೇಲೆನ್ಸಿಯ ಬಂಧ. ಹೀಗೆ ಪ್ರತಿಯೊಂದು ಆಕ್ಸಿಜನ್ ಪರಮಾಣುವಿಗೆ ಹಾಗಾದರೆ ಹೊರಕವಚದಲ್ಲಿ ಎಷ್ಟು ಎಲೆಕ್ಟ್ರಾನ್ಗಳು ಲಭಿಸುತ್ತವೆ? 8. ಇಲ್ಲಿ 4 6 2 8. ಹಾಗೆಯೇ ಈ ಪರಮಾಣುವಿಗೂ ಸಹ 8 ಎಲೆಕ್ಟ್ರಾನುಗಳು ಲಭಿಸುವುದರಿಂದ ಇದು ಸ್ಥಿರವಾದಂತಹ ಜಡ ಅನಿಲದ ಎಲೆಕ್ಟ್ರಾನ್ ವಿನ್ಯಾಸವನ್ನು ಹೊಂದುತ್ತದೆ. ವಿದ್ಯಾರ್ಥಿಗಳೇ, ಮತ್ತೊಂದು ಸರಳ ಅಣುವಾದಂತಹ ನೈಟ್ರೋಜನ್ ಅಣುವನ್ನು ಉದಾಹರಣೆಯಾಗಿ ತೆಗೆದುಕೊಳ್ಳೋಣ. ನೈಟ್ರೋಜನ್ ಅಣುವಿನ ಸೂತ್ರ 8, ಅಂದರೆ ಇದರಲ್ಲಿ 2 ನೈಟ್ರೋಜನ್ ಪರಮಾಣುಗಳಿಂದ ಆಗಿದೆ. ನೈಟ್ರೋಜನ್ನ ಪರಮಾಣು ಸಂಖ್ಯೆ 7. ಅದರ ಎಲೆಕ್ಟ್ರಾನ್ ವಿನ್ಯಾಸವನ್ನು ಗಮನಿಸಿ. 1s2 2s2 2p3, ಅಂದರೆ ಹೊರಕವಚದಲ್ಲಿ 5 ಎಲೆಕ್ಟ್ರಾನ್ಗಳಿವೆ. ಹಾಗಾದರೆ ಪ್ರತಿ ನೈಟ್ರೋಜನ್ ಪರಮಾಣುವಿಗೆ ಅಷ್ಟಕ ಸ್ಥಿರ ಎಲೆಕ್ಟ್ರಾನ್ ವಿನ್ಯಾಸ ಹೊಂದಲು ಎಷ್ಟು ಎಲೆಕ್ಟ್ರಾನ್ಗಳ ಅವಶ್ಯಕತೆ ಇದೆ ಮಕ್ಕಳೇ? ಹೌದು, 3 ಎಲೆಕ್ಟ್ರಾನ್ಗಳ ಅವಶ್ಯಕತೆ ಇದೆ. ಹಾಗಾದರೆ 2 ನೈಟ್ರೋಜನ್ ಪರಮಾಣುಗಳು ತಮ್ಮಲ್ಲಿರುವಂತಹ 3 ಎಲೆಕ್ಟ್ರಾನುಗಳನ್ನು ಮತ್ತೊಂದು ನೈಟ್ರೋಜನ್ ಪರಮಾಣುವಿನೊಂದಿಗೆ ಪರಸ್ಪರ ಹಂಚಿಕೊಳ್ಳುವುದರಿಂದ, ಅಂದರೆ 3 ಜೊತೆ ವೇಲೆನ್ಸ್ ಎಲೆಕ್ಟ್ರಾನುಗಳ ಹಂಚಿಕೆಯಿಂದ ಸಹವೇಲೆನ್ಸಿಯ ಬಂಧ ಉಂಟಾಗುತ್ತದೆ. ಆ ಸಹವೇಲೆನ್ಸಿಯ ಬಂಧವೇ ತ್ರಿಬಂಧ. ಇಲ್ಲಿ ಗಮನಿಸಿ ಮಕ್ಕಳೇ, N ಅಂದರೆ ನೈಟ್ರೋಜನ್ ಪರಮಾಣು, ಇಲ್ಲಿ 3 ಗೆರೆ ಏನು ಸೂಚಿಸುತ್ತದೆ? ತ್ರಿಬಂಧ. 2 ನೈಟ್ರೋಜನ್ ಪರಮಾಣುಗಳ ನಡುವೆ ಯಾವ ಬಂಧ ಉಂಟಾಗುತ್ತದೆ? ತ್ರಿಬಂಧ. ಹೀಗೆ ಏಕಬಂಧ, ದ್ವಿಬಂಧ, ತ್ರಿಬಂಧ ಇವು ಸಹವೇಲೆನ್ಸಿಯ ಬಂಧಗಳ ವಿಧಗಳಾಗಿವೆ. ಆಕ್ಸಿಜನ್ ಅಣುವಿನಲ್ಲಿರುವಂತಹ ಸಹವೇಲೆನ್ಸಿಯ ಬಂಧ ದ್ವಿಬಂಧ. ಹಾಗೆಯೇ ನೈಟ್ರೋಜನ್ನಲ್ಲಿರುವಂತಹ ಸಹವೇಲೆನ್ಸಿಯ ಬಂಧ ಯಾವುದು? ತ್ರಿಬಂಧ. ಇದನ್ನು ನಾವು ನೈಟ್ರೋಜನ್ನ ಎಲೆಕ್ಟ್ರಾನ್ ಚುಕ್ಕಿ ರಚನೆ ಎಂದು ಕರೆಯುತ್ತೇವೆ. ಈ ರೀತಿ ನಾವು ಚಿತ್ರದ ಮೂಲಕ ಎಲೆಕ್ಟ್ರಾನ್ ಚುಕ್ಕಿ ಸೂತ್ರದ ರಚನೆಯನ್ನು ಸೂಚಿಸಬಹುದು. ಮಕ್ಕಳೇ, ನಾವು ಈಗ ಕಾರ್ಬನ್ ಸಂಯುಕ್ತವಾದಂತಹ
ಮೀಥೇನ್ ಈ ಅಣುವಿನಲ್ಲಿ ಹೇಗೆ ಸಹವೆಲೆನ್ಸಿಯ ಬಂಧ ಉಂಟಾಗುತ್ತದೆ ಎಂಬುದನ್ನು ತಿಳಿಯೋಣ. ಚಿತ್ರವನ್ನು ಗಮನಿಸಿ. ಮೀಥೇನ್ ಎಂಬುದು ಜೈವಿಕ ಅನಿಲ, ಇದರ ಪ್ರಮುಖವಾದಂತಹ ಘಟಕವಾಗಿದೆ. ಹಾಗೆಯೇ CNG ಅಂದರೆ ಸಂಪೀಡಿತ ನೈಸರ್ಗಿಕ ಅನಿಲ, ಕಾಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್. ಈ ಎರಡು ಅನಿಲಗಳ ಪ್ರಮುಖವಾದ ಘಟಕ ಯಾವುದು? ಮೀಥೇನ್. ಇದು ಒಂದು ಅನಿಲ, ಕಾರ್ಬನ್ ಸಂಯುಕ್ತವಾಗಿದೆ. ಹಾಗಾದರೆ ಮೀಥೇನಲ್ಲಿ ಹೇಗೆ ಸಹವೆಲೆನ್ಸಿಯ ಬಂಧ ಉಂಟಾಗುತ್ತವೆ? ಮೀಥೇನ್ನ ಅಣುಸೂತ್ರ ನಿಮಗೆ ತಿಳಿದಿದೆ ಅಲ್ಲವೇ? CH4. ಇಲ್ಲಿ ಗಮನಿಸಿ ಮಕ್ಕಳೇ. ಹಾಗಾದರೆ ಮೀಥೇನಲ್ಲಿ ಎಷ್ಟು ಕಾರ್ಬನ್ ಇದೆ? 1 ಕಾರ್ಬನ್ ಪರಮಾಣು ಇದೆ. ಎಷ್ಟು ಹೈಡ್ರೋಜನ್ ಪರಮಾಣುಗಳಿವೆ? 4 ಹೈಡ್ರೋಜನ್ ಪರಮಾಣುಗಳಿವೆ. ಕಾರ್ಬನ್ನಲ್ಲಿ 4 ವೇಲೆನ್ಸ್ ಎಲೆಕ್ಟ್ರಾನುಗಳಿರುವುದರಿಂದ ಅದು ಟೆಟ್ರಾವೇಲೆಂಟ್ ಧಾತುವಾಗಿದೆ. ಹಾಗಾದರೆ ಜಡ ಅನಿಲದ ಅಥವಾ ರಾಜ ಅನಿಲದ ಎಲೆಕ್ಟ್ರಾನ್ ವಿನ್ಯಾಸವನ್ನು ಹೊಂದಲು ಕಾರ್ಬನ್ 4 ಹೈಡ್ರೋಜನ್ ಪರಮಾಣುಗಳೊಂದಿಗೆ ಎಲೆಕ್ಟ್ರಾನುಗಳನ್ನು ಹಂಚಿಕೊಳ್ಳುತ್ತದೆ. ಚಿತ್ರದಲ್ಲಿ ಗಮನಿಸಿ ಮಕ್ಕಳೇ. ಕಾರ್ಬನ್ 1 ಪರಮಾಣು ಇದೆ. ಕಾರ್ಬನ್ನ ಅತ್ಯಂತ ಹೊರಕವಚದಲ್ಲಿರುವಂತಹ 4 ಎಲೆಕ್ಟ್ರಾನುಗಳನ್ನು ಗಮನಿಸಿ. ಹಾಗೆ ಹೈಡ್ರೋಜನ್ನ ಒಂದೊಂದು ಎಲೆಕ್ಟ್ರಾನುಗಳನ್ನು ಗಮನಿಸಿ. ಪ್ರತಿ ಕಾರ್ಬನ್ ಮತ್ತು ಹೈಡ್ರೋಜನ್ ನಡುವೆ ಎಷ್ಟು ಜೊತೆ ಎಲೆಕ್ಟ್ರಾನುಗಳ ಹಂಚಿಕೆಯಾಗಿವೆ? 1 ಜೊತೆ. ನೋಡಿರಿ, ಇಲ್ಲಿ 1 ಜೊತೆ, ಇಲ್ಲಿ 1 ಜೊತೆ, ಇಲ್ಲಿ ಕಾರ್ಬನ್ ಮತ್ತು ಹೈಡ್ರೋಜನ್ ಪರಮಾಣುಗಳ ನಡುವೆ 1 ಜೊತೆ. ಹಾಗಾದರೆ ಎಷ್ಟು ಕೋವೆಲೆಂಟ್ ಬಂಧಗಳು ಅಥವಾ ಸಹವೆಲೆನ್ಸಿಯ ಬಂಧ ಉಂಟಾಗುತ್ತದೆ? 4 ಸಹವೆಲೆನ್ಸಿಯ ಬಂಧ ಉಂಟಾಗುತ್ತದೆ. ಯಾವ ಅಣುವಿನಲ್ಲಿ? ಮೀಥೇನ್ ಅಣುವಿನಲ್ಲಿ. ಇದನ್ನು ನಾವು ಮೀಥೇನ್ನ ಎಲೆಕ್ಟ್ರಾನ್ ಚುಕ್ಕಿ ರಚನೆ ಎಂದು ಕರೆಯುತ್ತೇವೆ. ನೋಡಿ ಮಕ್ಕಳೇ, ಇಲ್ಲಿ ಮೀಥೇನ್ ಮತ್ತು ಹೈಡ್ರೋಜನ್ ಪರಮಾಣುಗಳ ನಡುವೆ 4 ಸಹವೆಲೆನ್ಸಿಯ ಬಂಧಗಳು ಉಂಟಾಗುತ್ತವೆ. ಹಾಗಾದರೆ ಕಾರ್ಬನ್ ಸಂಯುಕ್ತಗಳಲ್ಲಿ ಹೇಗೆ ಸಹವೆಲೆನ್ಸಿಯ ಬಂಧ ಉಂಟಾಗುತ್ತದೆ ಎಂಬುದು ನಿಮಗೆ ತಿಳಿಯುತ್ತಲ್ಲವೇ? ಈ ರೀತಿಯಾಗಿ ವೇಲೆನ್ಸ್ ಎಲೆಕ್ಟ್ರಾನುಗಳ ಹಂಚಿಕೆಯಿಂದ ಉಂಟಾಗುವಂತಹ ಬಂಧವೇ ಸಹವೇಲೆನ್ಸಿಯ ಬಂಧ. ಸಹವೇಲೆನ್ಸಿಯ ಬಂಧದಿಂದ ಉಂಟಾದ ಅಣುಗಳಲ್ಲಿ ಅಣುವಿನೊಳಗಿನ ಬಂಧಗಳು ಪ್ರಬಲವಾಗಿರುತ್ತವೆ. ಆದರೆ ಅವುಗಳಲ್ಲಿನ ಅಂತರಾಣ್ವಿಕ ಬಲವು ತುಂಬ ಕಡಿಮೆ ಇರುತ್ತದೆ. ಇದರಿಂದಾಗಿ ಈ ಕಾರ್ಬನಿಕ್ ಸಂಯುಕ್ತಗಳ ದ್ರವಣ ಬಿಂದು ಮತ್ತು ಕುದಿ ಬಿಂದುಗಳು ಕಡಿಮೆ ಇರುತ್ತದೆ. ಪರಮಾಣುಗಳ ನಡುವೆ ಎಲೆಕ್ಟ್ರಾನುಗಳು ಹಂಚಿಕೆಯಾಗುವುದರಿಂದ ಮತ್ತು ಯಾವುದೇ ವಿದ್ಯುದಾವೇಶಯುಕ್ತ ಕಣಗಳು ಉಂಟಾಗದಿರುವುದರಿಂದ ಸಹವೇಲೆನ್ಸಿಯ ಸಂಯುಕ್ತಗಳು ಸಾಮಾನ್ಯವಾಗಿ ಅವು ವಿದ್ಯುತ್ತಿನ ದುರ್ಬಲ ವಾಹಕಗಳಾಗಿವೆ. ಹೈಡ್ರೋಜನ್ ಅಣು ಉಂಟಾಗುವಿಕೆ. ಆಕ್ಸಿಜನ್ ಅಣುವಿನ ಎಲೆಕ್ಟ್ರಾನ್ ಚುಕ್ಕೆ ರಚನೆ. ನೈಟ್ರೋಜನ್ ಅಣುವಿನ ಎಲೆಕ್ಟ್ರಾನ್ ಚುಕ್ಕಿ ರಚನೆ. ನೈಟ್ರೋಜನ್ ಪರಮಾಣುಗಳ ನಡುವೆ ತ್ರಿಬಂಧ ಉಂಟಾಗುವಿಕೆ. ಮೀಥೇನ್ ಎಲೆಕ್ಟ್ರಾನ್ ಚುಕ್ಕಿ ರಚನೆ. ಈಥೇನ್ ಎಂಬ 2 ಕಾರ್ಬನ್ ಪರಮಾಣು ಉಳ್ಳ ಕಾರ್ಬನಿಕ್ ಸಂಯುಕ್ತವಾದಂತಹ ಈಥೇನ್ನ ಎಲೆಕ್ಟ್ರಾನ್ ಚುಕ್ಕಿ ರಚನೆ. ಕಾರ್ಬನಿಕ್ ಸಂಯುಕ್ತವಾದಂತಹ ಮೀಥೇನ್ ಈ ಅನಿಲವನ್ನು ವ್ಯಾಪಕವಾಗಿ ಇಂಧನವಾಗಿ ಬಳಸಲಾಗುತ್ತದೆ. ಚಿತ್ರವನ್ನು ಗಮನಿಸಿ ಮಕ್ಕಳೇ. ವಾಹನಗಳಲ್ಲಿ ಬಳಸುವಂತಹ ಸಿಲಿಂಡರ್ಗಳಲ್ಲಿರುವಂತಹ ಅನಿಲವೇ CNG, ಸಂಪೀಡಿತ ನೈಸರ್ಗಿಕ ಅನಿಲವಾಗಿದೆ. ಅದರಲ್ಲಿರುವಂತಹ ಪ್ರಮುಖ ಘಟಕವೇ ಮೀಥೇನ್. ಕಾರ್ಬನ್ ಧಾತುವು ನಿಸರ್ಗದಲ್ಲಿ ವ್ಯಾಪಕವಾಗಿ ವೈವಿಧ್ಯಮಯ ಭೌತ ಲಕ್ಷಣಗಳನ್ನು ಹೊಂದಿರುವಂತಹ ವಿಭಿನ್ನವಾದ ರೂಪಗಳಲ್ಲಿ ದೊರೆಯುತ್ತದೆ. ಕಾರ್ಬನ್ನ ಬಹುರೂಪಗಳು ಅಂದರೆ ಕಾರ್ಬನ್ ಅನೇಕ ರೂಪಗಳಲ್ಲಿ ದೊರೆಯುತ್ತದೆ.
ವಜ್ರ ಮತ್ತು ಗ್ರಾಫೈಟ್, ಆಭರಣಗಳಲ್ಲಿ ಬಳಸುವಂತಹ ವಜ್ರ ಹಾಗೂ ನಿಮ್ಮ ಪೆನ್ಸಿಲ್ಗಳಲ್ಲಿ ಬಳಸುವಂತಹ ಗ್ರಾಫೈಟ್ ಇವು ಕಾರ್ಬನ್ ಪರಮಾಣುಗಳಿಂದಾಗಿವೆ. ಇವು ಕಾರ್ಬನ್ನ ಬಹುರೂಪಗಳು. ಹಾಗೆಯೇ 60 ಕಾರ್ಬನ್ ಪರಮಾಣುಗಳಿಂದಾದಂತಹ ಫ್ಲೋರಿನ್ ಇದು ಸಹ ಕಾರ್ಬನ್ನ ಒಂದು ಬಹುರೂಪವಾಗಿದೆ. ಫುಟ್ಬಾಲ್ ಆಕಾರದಲ್ಲಿರುವಂತಹ ಫ್ಲೋರಿನ್ ಇದು ಕಾರ್ಬನ್ನಿನ ಒಂದು ಬಹುರೂಪವಾಗಿದೆ. ಮಕ್ಕಳೇ, ವಜ್ರ ಮತ್ತು ಗ್ರಾಫೈಟ್ಗಳ ರಾಸಾಯನಿಕ ಲಕ್ಷಣಗಳು ಒಂದೇ ಆಗಿದ್ದರೂ ಇವು ಬೇರೆ ಬೇರೆ ಭೌತ ಲಕ್ಷಣಗಳನ್ನು ಹೊಂದಿರುತ್ತವೆ. ಹೀಗೆ ರಾಸಾಯನಿಕ ಲಕ್ಷಣಗಳು ಒಂದೇ ಆಗಿದ್ದು ಬೇರೆ ಬೇರೆ ಭೌತ ಲಕ್ಷಣಗಳನ್ನು ಹೊಂದಿರುವಂತಹ ಆ ಧಾತುವಿನ ವಿಶಿಷ್ಟ ಗುಣಕ್ಕೆ ನಾವು ಬಹುರೂಪತೆ ಎಂದು ಕರೆಯುತ್ತೇವೆ. ವಜ್ರವು ಅತ್ಯಂತ ಕಠಿಣವಾಗಿದೆ, ಆದರೆ ನಿಮ್ಮ ಪೆನ್ಸಿಲ್ನಲ್ಲಿರುವಂತಹ ಗ್ರಾಫೈಟ್ ಅತ್ಯಂತ ಮೃದುವಾಗಿದೆ. ಹೀಗೆ ಭೌತ ಲಕ್ಷಣಗಳಲ್ಲಿ ವ್ಯತ್ಯಾಸವನ್ನು ಬಹುರೂಪಗಳು ಹೊಂದಿರುತ್ತವೆ. ಗ್ರಾಫೈಟ್ ಉತ್ತಮ ವಿದ್ಯುದ್ವಾಹಕವಾಗಿದ್ದರೆ ವಜ್ರವು ಅವಿದ್ಯುದ್ವಾಹಕವಾಗಿದೆ. ಹೀಗೆ ಕಾರ್ಬನ್ ನಿಸರ್ಗದಲ್ಲಿ ಅನೇಕ ಬಹುರೂಪಗಳಲ್ಲಿ ದೊರೆಯುತ್ತದೆ. ವಿದ್ಯಾರ್ಥಿಗಳೇ, ಈಗ ನಾವು ಕಾರ್ಬನ್ನ ಪರಿವರ್ತನೀಯ ಸ್ವಭಾವದ ಬಗ್ಗೆ ತಿಳಿದುಕೊಳ್ಳೋಣ. ರಸಾಯನಶಾಸ್ತ್ರಜ್ಞರಿಗೆ ತಿಳಿದಿರುವ ಅಣುಸೂತ್ರದೊಂದಿಗಿನ ಕಾರ್ಬನ್ ಧಾತುಗಳು ಉಂಟು ಮಾಡುವ ಸಂಯುಕ್ತಗಳ ಒಟ್ಟು ಸಂಖ್ಯೆಗಿಂತ ತುಂಬ ಅಧಿಕ. ಹಾಗಾದರೆ ಇತರ ಧಾತುಗಳಿಗೆ ಹೋಲಿಸಿದರೆ ಅತಿ ಹೆಚ್ಚು ಸಂಯುಕ್ತಗಳನ್ನುಂಟು ಮಾಡುವಂತಹ ವಿಶಿಷ್ಟವಾದ ಗುಣ ಕಾರ್ಬನ್ನಲ್ಲಿಯೇ ನಾವು ಏಕೆ ಇಂತಹ ಗುಣವನ್ನು ನೋಡುತ್ತೇವೆ? ಇಂತಹ ಗುಣ ಇತರ ಧಾತುಗಳಿಗೆ ಏಕಿಲ್ಲ ಎಂಬುದು ನಮಗೆ ಆಲೋಚನೆಯಾಗುತ್ತದೆ ಅಲ್ಲವೇ ಮಕ್ಕಳೇ? ಸಹವೇಲೆನ್ಸಿಯ ಬಂಧದ ಸ್ವರೂಪವು ಕಾರ್ಬನ್ ಬೃಹತ್ ಸಂಖ್ಯೆಯ ಸಂಯುಕ್ತಗಳನ್ನು ಉಂಟು ಮಾಡುವಂತೆ ಮಾಡಿದೆ. ನೀವೀಗಾಗಲೇ ಕಾರ್ಬನ್ನು ಸಂಯುಕ್ತಗಳಲ್ಲಿ ಸಹವೇಲೆನ್ಸಿಯ ಬಂಧ ಇರುತ್ತದೆ ಎಂಬುದು ತಿಳಿದಿದೆ ಅಲ್ಲವೇ? ಕಾರ್ಬನ್ನಲ್ಲಿರುವಂತಹ ಸಹವೇಲೆನ್ಸಿಯ ಬಂಧದ ಈ ಸ್ವರೂಪವೇ ಕಾರ್ಬನ್ ಬೃಹತ್ ಸಂಖ್ಯೆಯ ಸಂಯುಕ್ತಗಳನ್ನು ಉಂಟು ಮಾಡುವಂತೆ ಮಾಡಿದೆ. ಹಾಗಾದರೆ ಕಾರ್ಬನ್ನಲ್ಲಿ ನಾವು ಗಮನಿಸಬಹುದಾದಂತಹ 2 ವಿಶಿಷ್ಟವಾದ ಪ್ರಮುಖ ಅಂಶಗಳು ಯಾವುವು ಎಂದು ನಾವು ತಿಳಿಯೋಣ. ಮಕ್ಕಳೇ, ಚಿತ್ರದಲ್ಲಿ ಗಮನಿಸಿ. ಕಾರ್ಬನ್ ತನ್ನ ಇತರ ಕಾರ್ಬನ್ ಪರಮಾಣುಗಳೊಂದಿಗೆ ಸಹವೇಲೆನ್ಸಿಯ ಬಂಧಗಳನ್ನು ಏರ್ಪಡಿಸಿಕೊಂಡು ಬೃಹತ್ ಅಣುಗಳನ್ನು ಉಂಟು ಮಾಡುತ್ತದೆ. ಹೀಗೆ ಕಾರ್ಬನ್ ಇತರೆ ಕಾರ್ಬನ್ ಪರಮಾಣುಗಳೊಂದಿಗೆ ಬಂಧಗಳನ್ನು ಏರ್ಪಡಿಸಿಕೊಂಡು ಬೃಹತ್ ಅಣುಗಳನ್ನು ಉಂಟು ಮಾಡುವಂತಹ ಕಾರ್ಬನ್ನ ಈ ವಿಶಿಷ್ಟ ಗುಣಕ್ಕೆ ನಾವು ಕೆಟನೀಕರಣ ಎಂದು ಕರೆಯುತ್ತೇವೆ. ಹಾಗಾದರೆ ಕಾರ್ಬನ್ ಧಾತುವಿನ ಒಂದು ವಿಶಿಷ್ಟವಾದ ಗುಣ ಯಾವುದು? ಕಾರ್ಬನ್ ಕೆಟನೀಕರಣ ಗುಣವನ್ನು ಪ್ರದರ್ಶಿಸುತ್ತದೆ. ಹಾಗಾದರೆ ಕಾರ್ಬನ್ ಕೆಟನೀಕರಣ ಗುಣದಿಂದಾಗಿ ಎಷ್ಟು ಬಗೆಯ ಸರಪಳಿ ರಚನೆಗಳನ್ನು ಉಂಟು ಮಾಡುತ್ತದೆ? ಕೆಟನೈಸೇಷನ್ ಎಂಬುದು ಲ್ಯಾಟಿನ್ ಭಾಷೆಯಿಂದ ಬಂದಂಥ ಪದವಾಗಿದ್ದು, ಇಲ್ಲಿ ಕೆಟೆನ್ ಅಂದರೆ ಸರಪಳಿ. ಕಾರ್ಬನ್ ಇತರ ಕಾರ್ಬನ್ ಪರಮಾಣುಗಳೊಂದಿಗೆ ಸಹವೇಲೆನ್ಸಿಯ ಬಂಧಗಳನ್ನು ಏರ್ಪಡಿಸಿಕೊಂಡಾಗ 3 ಬಗೆಯ ಸರಪಳಿ ರಚನೆಗಳನ್ನು ಉಂಟು ಮಾಡುತ್ತದೆ. ಹಾಗಾದರೆ ಆ 3 ಬಗೆಯ ಸರಪಳಿಗಳು ಯಾವುವು? ಇಲ್ಲಿ ಗಮನಿಸಿ ಮಕ್ಕಳೇ. ಕಾರ್ಬನ್ ಪರಮಾಣುಗಳು ಇಲ್ಲಿ ಸಹವೇಲೆನ್ಸಿಯ ಬಂಧ ಏನಾಗಿದೆ? ನೇರವಾದ ಸರಪಳಿಯನ್ನು ಉಂಟು ಮಾಡಿದೆ. ಹಾಗಾಗಿ ಇದನ್ನು ನೇರ ಸರಪಳಿ ಎಂದು ಕರೆಯುತ್ತೇವೆ. ಹಾಗೆಯೇ ಇಲ್ಲಿ ಗಮನಿಸಿ ಮಕ್ಕಳೇ, ಕಾರ್ಬನ್ನ ಪರಮಾಣುಗಳ ಸುತ್ತ ಇಲ್ಲಿ ಕವಲಾಗಿದೆ. ಈ ರೀತಿ ಕಾರ್ಬನ್ ಸರಪಳಿಯಲ್ಲೇನಾದರೂ ಕವಲುಗಳಿದ್ದರೆ ಇದನ್ನು ನಾವು
ಕವಲು ಸರಪಣಿ ಎಂದು ಕರೆಯುತ್ತೇವೆ. ಹಾಗೆಯೇ ಈ ಚಿತ್ರವನ್ನು ಗಮನಿಸಿ ಮಕ್ಕಳೇ. ಇಲ್ಲಿ ಕಾರ್ಬನ್ ಪರಮಾಣುಗಳು ಸಹವೇಲೆನ್ಸಿಯ ಬಂಧಗಳೊಂದಿಗೆ ಉಂಗುರಾಕೃತಿಯ ಒಂದು ರಚನೆಯನ್ನು ಉಂಟು ಮಾಡಿದೆ. ಅಂದರೆ ಇಲ್ಲಿ ಸರಪಳಿ ಮುಚ್ಚಿದೆ. ಹಾಗೆಯೇ ಉಂಗುರ ಆಕಾರದಲ್ಲಿ ಇರುವುದರಿಂದ ಇದನ್ನು ನಾವು ಉಂಗುರ ಸರಪಳಿ ಎಂದು ಕರೆಯುತ್ತೇವೆ. ಆದರೆ ಕಾರ್ಬನ್ನ ಒಂದು ವಿಶಿಷ್ಟ ಗುಣವಾದಂತಹ ಕೆಟನೀಕರಣ ಎಂದರೇನು? ಕೆಟನೀಕರಣದಿಂದ ಉಂಟಾಗುವಂತಹ 3 ಬಗೆಯ ಸರಪಳಿ ರಚನೆಗಳು ಯಾವುವೆಂದು ತಿಳಿದುಕೊಂಡ್ರಲ್ವ ಮಕ್ಕಳೇ? ವಿದ್ಯಾರ್ಥಿಗಳೇ, ಕಾರ್ಬನ್ ಸಂಯುಕ್ತಗಳಲ್ಲಿರುವಂತಹ ಸಹವೇಲೆನ್ಸಿಯ ಬಂಧದ ಆಧಾರದ ಮೇಲೆ ನಾವು ಕಾರ್ಬನ್ ಸಂಯುಕ್ತಗಳನ್ನು 2 ಗುಂಪುಗಳಾಗಿ ವರ್ಗೀಕರಿಸಬಹುದು. ಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳು ಮತ್ತು ಅಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳು. ಹಾಗಾದರೆ ಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳು ಎಂದರೇನು, ಅಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳು ಎಂದರೇನು ಎಂಬುದನ್ನು ನಾವು ಈಗ ತಿಳಿದುಕೊಳ್ಳೋಣ. ಮಕ್ಕಳೇ, ಇಲ್ಲಿ ಒಂದು ನಾವು ಕಾರ್ಬನ್ ಸಂಯುಕ್ತದ ರಚನಾ ಸೂತ್ರವನ್ನು ಬರೆದಿದ್ದೇವಲ್ಲವೇ? ಇಲ್ಲಿ ನೀವು ಗಮನಿಸಿ, ಈ ಕಾರ್ಬನಿಕ್ ಸಂಯುಕ್ತದಲ್ಲಿ ಯಾವ ಬಗೆಯ ಸಹವೇಲೆನ್ಸಿಯ ಬಂಧವಿದೆ? ಏಕಬಂಧವಿದೆ. ಹೀಗೆ ಕಾರ್ಬನ್ ಪರಮಾಣುಗಳ ನಡುವೆ ಕೇವಲ ಏಕಬಂಧವಿದ್ದರೆ ಅಂತಹ ಕಾರ್ಬನ್ ಸಂಯುಕ್ತಗಳನ್ನು ನಾವು ಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳು ಎಂದು ಕರೆಯುತ್ತೇವೆ. ಹಾಗೆಯೇ ಮತ್ತೊಂದು ಸಂಯುಕ್ತದ ರಚನಾ ಸೂತ್ರವನ್ನು ಗಮನಿಸಿ ಮಕ್ಕಳೇ. ಇಲ್ಲಿ 2 ಕಾರ್ಬನ್ ಪರಮಾಣುಗಳ ನಡುವೆ ದ್ವಿಬಂಧ ಇದೆ. ಯಾವ ಸಹವೇಲೆನ್ಸಿಯ ಬಂಧ ಇದೆ? ದ್ವಿಬಂಧವಿದೆ. ಇಲ್ಲಿ ಗಮನಿಸಿ ಮಕ್ಕಳೇ, 2 ಕಾರ್ಬನ್ ಪರಮಾಣುಗಳ ನಡುವೆ ದ್ವಿಬಂಧವನ್ನು ಹೊಂದಿರುವಂಥ ಈ ಕಾರ್ಬನ್ ಸಂಯುಕ್ತದ ಹೆಸರು ಈಥೀನ್. ಹೀಗೆ 2 ಕಾರ್ಬನ್ ಪರಮಾಣುಗಳ ನಡುವೆ ದ್ವಿಬಂಧವಿದ್ದರೆ ಅಥವಾ 2 ಕಾರ್ಬನ್ ಪರಮಾಣುಗಳ ನಡುವೆ ತ್ರಿಬಂಧ ಇದ್ದರೆ, ನೋಡಿ ಇಲ್ಲಿ ಮಕ್ಕಳೇ ಗಮನಿಸಿ, 2 ಕಾರ್ಬನ್ ಪರಮಾಣುಗಳ ನಡುವೆ ಯಾವ ಸಹವೇಲೆನ್ಸಿಯ ಬಂಧವಿದೆ? ತ್ರಿಬಂಧವಿದೆ. ಹೀಗೆ 2 ಕಾರ್ಬನ್ ಪರಮಾಣುಗಳ ನಡುವೆ ದ್ವಿಬಂಧ ಅಥವಾ ತ್ರಿಬಂಧ ಇದ್ದರೆ ಅಂತಹ ಕಾರ್ಬನ್ ಸಂಯುಕ್ತಗಳನ್ನು ನಾವು ಅಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳು ಎನ್ನುತ್ತೇವೆ. ಮತ್ತೊಮ್ಮೆ ಗಮನಿಸಿ ಮಕ್ಕಳೇ, ಕಾರ್ಬನ್ ಸಂಯುಕ್ತಗಳಲ್ಲಿ 2 ಅನುಕ್ರಮ ಕಾರ್ಬನ್ ಪರಮಾಣುಗಳ ನಡುವೆ ದ್ವಿಬಂಧ ಅಥವಾ ತ್ರಿಬಂಧ ಕಂಡುಬಂದರೆ ಅಂತಹ ಕಾರ್ಬನ್ ಸಂಯುಕ್ತಗಳನ್ನು ಅಪರ್ಯಾಪ್ತ ಸಂಯುಕ್ತಗಳು ಎನ್ನುತ್ತೇವೆ. ಈ ಅಪರ್ಯಾಪ್ತ ಸಂಯುಕ್ತಗಳು ಪರ್ಯಾಪ್ತ ಸಂಯುಕ್ತಗಳಿಗಿಂತ ಹೆಚ್ಚು ಕ್ರಿಯಾಶೀಲವಾಗಿರುತ್ತವೆ. ಹಾಗೆ ಇದನ್ನು ನೀವು ನಿಮ್ಮ ಪುಸ್ತಕದಲ್ಲಿ ಬರ್ಕೊಳ್ತಿರಲ್ಲ ಮಕ್ಕಳೇ. ಕಾರ್ಬನ್ನ ಪರಿವರ್ತನೀಯ ಸ್ವಭಾವದಲ್ಲಿ ನಾವು ಮೊದಲನೇದಾಗಿ ಕಾರ್ಬನ್ ಕೆಟನೀಕರಣ ಗುಣವನ್ನು ಹೊಂದಿದೆ ಎಂಬುದನ್ನು ತಿಳಿದುಕೊಂಡೆವು. ಹಾಗೆಯೇ ಕಾರ್ಬನ್ನ ಮತ್ತೊಂದು ವಿಶಿಷ್ಟವಾದ ಗುಣ ಯಾವುದೆಂದರೆ ಕಾರ್ಬನ್ ಹೊರಕವಚದಲ್ಲಿ 4 ಎಲೆಕ್ಟ್ರಾನ್ಗಳನ್ನು ಹೊಂದಿದೆ. ಆದ್ದರಿಂದ ಕಾರ್ಬನ್ ತನ್ನ ಅತ್ಯಂತ ಹೊರಕವಚದಲ್ಲಿ ಜೊತೆಯಾಗದ 4 ವೇಲೆನ್ಸ್ ಎಲೆಕ್ಟ್ರಾನ್ಗಳನ್ನು ಹೊಂದಿರುವುದರಿಂದ ಇದು ಒಂದು ಟೆಟ್ರಾವೇಲೆಂಟ್ ಧಾತುವಾಗಿದೆ. ಕಾರ್ಬನ್ನ ಮತ್ತೊಂದು ವಿಶಿಷ್ಟ ಗುಣವೇನೆಂದರೆ ಇದು ಟೆಟ್ರಾವೇಲೆಂಟ್ ಧಾತುವಾಗಿದೆ. ಕಾರ್ಬನ್ ಏಕವೇಲೆನ್ಸಿಯ ಧಾತುಗಳೊಂದಿಗೆ ಜೋಡಣೆಗೊಳ್ಳುವಂತಹ ಸಾಮರ್ಥ್ಯವನ್ನು ಹೊಂದಿದೆ. ಹೈಡ್ರೋಜನ್, ಆಕ್ಸಿಜನ್, ನೈಟ್ರೋಜನ್, ಸಲ್ಫರ್, ಕ್ಲೋರಿನ್ ಮತ್ತು ಇತರೆ ಹಲವಾರು ಧಾತುಗಳೊಂದಿಗೆ ವಿಶಿಷ್ಟ ಗುಣಗಳುಳ್ಳ ಕಾರ್ಬನ್ ಸಂಯುಕ್ತಗಳನ್ನು ಉಂಟು ಮಾಡುತ್ತದೆ. ಈ ಗುಣಗಳು ಅಣುವಿನಲ್ಲಿರುವ ಕಾರ್ಬನ್ನನ್ನು ಹೊರತುಪಡಿಸಿ ಇತರೆ ಧಾತುಗಳನ್ನು ಅವಲಂಬಿಸಿದೆ. ಯಾವುದೇ ಒಂದು ಸಂಯುಕ್ತದಲ್ಲಿ ಕಾರ್ಬನ್ ಮತ್ತು ಹೈಡ್ರೋಜನ್ಗಳನ್ನು ಮಾತ್ರ ಹೊಂದಿದ್ದರೆ ಅಂತಹ ಕಾರ್ಬನ್ ಸಂಯುಕ್ತಗಳನ್ನು ನಾವು ಹೈಡ್ರೋಕಾರ್ಬನ್ಗಳು ಎಂದು ಕರೆಯುತ್ತೇವೆ.
ಇವುಗಳಲ್ಲಿ ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳನ್ನು ನಾವು ಆಲ್ಕೇನುಗಳೆಂದು ಕರೆಯುತ್ತೇವೆ. ಮಕ್ಕಳೇ, ನೀವಾಗಲೇ ಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳು ಎಂದರೇನು ತಿಳಿದಿದ್ದೀರಲ್ಲವೇ? 2 ಕಾರ್ಬನ್ ಪರಮಾಣುಗಳ ನಡುವೆ ಈ ರೀತಿ ಏಕಬಂಧವಿದ್ದರೆ ಅಂತಹ ಹೈಡ್ರೋಕಾರ್ಬನ್ಗಳಿಗೆ ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳೆಂದು ಕರೆಯುತ್ತೇವೆ. ಆ ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳಿಗೆ ನಾವು ಆಲ್ಕೇನುಗಳು. ಅಂತಹ ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳಿಗೆ ಉದಾಹರಣೆಗಳೆಂದರೆ ಆಲ್ಕೇನುಗಳಿಗೆ ನಾವು ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳೆನ್ನುತ್ತೇವೆ. ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ದ್ವಿಬಂಧ ಹೊಂದಿರುವಂತಹ ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳಿಗೆ ನಾವು ಆಲ್ಕೀನ್ಗಳೆಂದು ಕರೆಯುತ್ತೇವೆ. ಹಾಗೆಯೇ ಇಲ್ಲಿ ಗಮನಿಸಿ, 2 ಕಾರ್ಬನ್ ಪರಮಾಣುಗಳ ನಡುವೆ ದ್ವಿಬಂಧ ಹೊಂದಿದ್ದರೆ ಅಂತಹ ಹೈಡ್ರೋಕಾರ್ಬನ್ಗಳಿಗೆ ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳೆನ್ನುತ್ತೇವೆ. ಅವುಗಳಿಗೆ ಉದಾಹರಣೆಗಳೆಂದರೆ ಆಲ್ಕೀನ್ಗಳು. ಎಲ್ಲ ಆಲ್ಕೀನ್ಗಳು ಸಹ ದ್ವಿಬಂಧವನ್ನು ಹೊಂದಿರುತ್ತವೆ. ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ತ್ರಿಬಂಧವನ್ನು ಹೊಂದಿರುವಂತಹ ಹೈಡ್ರೋಕಾರ್ಬನ್ಗಳಿಗೆ ಆಲ್ಕೈನ್ಗಳು ಎಂದು ಕರೆಯುತ್ತೇವೆ. ಇಲ್ಲಿ ಗಮನಿಸಿ ಮಕ್ಕಳೇ, 2 ಕಾರ್ಬನ್ ಪರಮಾಣುಗಳ ನಡುವೆ ಈ ರೀತಿ ತ್ರಿಬಂಧ ಇದ್ದರೆ ಅಂತಹ ಹೈಡ್ರೋಕಾರ್ಬನ್ಗಳಿಗೆ ನಾವು ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳೆಂದು, ಅವುಗಳಿಗೆ ಆಲ್ಕೈನ್ಗಳೆಂದು ಕರೆಯುತ್ತೇವೆ. ಆಲ್ಕೇನುಗಳಲ್ಲಿ ಏಕಬಂಧ ಇರುತ್ತದೆ, ಆಲ್ಕೀನ್ಗಳಲ್ಲಿ ದ್ವಿಬಂಧ ಇರುತ್ತದೆ. ಹಾಗೆ ಆಲ್ಕೈನ್ಗಳಲ್ಲಿ 2 ಕಾರ್ಬನ್ ಪರಮಾಣುಗಳ ನಡುವೆ ಯಾವ ಬಂಧ ಇರುತ್ತದೆ ಹೇಳಿ? ತ್ರಿಬಂಧ ಇರುತ್ತದೆ. ವಿದ್ಯಾರ್ಥಿಗಳೇ, ನೀವೀಗಾಗಲೇ ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳೆಂದು ತಿಳಿದಿದ್ದೀರಲ್ಲವೇ? 2 ಕಾರ್ಬನ್ ಪರಮಾಣುಗಳ ನಡುವೆ ಅಂದರೆ ಏಕಬಂಧವನ್ನು ಹೊಂದಿದ್ದರೆ ಅಂತಹ ಕಾರ್ಬನ್ ಸಂಯುಕ್ತಗಳೇ ಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳಾಗಿವೆ. ಅವುಗಳಿಗೆ ನಾವು ಆಲ್ಕೇನುಗಳೆಂದು ಕರೆಯುತ್ತೇವೆ. ಅಂತಹ ಆಲ್ಕೇನುಗಳಿಗೆ ಉದಾಹರಣೆಗಳನ್ನು ನೋಡೋಣ. ಅವುಗಳ ಅಣುಸೂತ್ರ ಮತ್ತು ಅವುಗಳ ರಚನಾ ವಿನ್ಯಾಸದ ಬಗ್ಗೆ ತಿಳಿದುಕೊಳ್ಳೋಣ. 1 ಕಾರ್ಬನನ್ನು ಹೊಂದಿರುವಂತಹ ಆಲ್ಕೇನಿನ ಹೆಸರು ಮೀಥೇನ್. ಅದರ ಅಣುಸೂತ್ರ CH4. ಅದರ ರಚನಾ ವಿನ್ಯಾಸವನ್ನು ನಾವು ಈ ರೀತಿ ಬರೆಯಬಹುದು. 1 ಕಾರ್ಬನ್ ಸುತ್ತ 4 ಸಹವೇಲೆನ್ಸಿಯ ಬಂಧಗಳು ಉಂಟಾಗುವುದರೊಂದಿಗೆ 4 ಹೈಡ್ರೋಜನ್ ಪರಮಾಣುಗಳೊಂದಿಗೆ ಅದು ಈ ರೀತಿ ರಚನಾ ವಿನ್ಯಾಸವನ್ನು ಹೊಂದುತ್ತದೆ. ಪ್ರತಿ ಕಾರ್ಬನ್ ಮತ್ತು ಹೈಡ್ರೋಜನ್ ನಡುವೆ ಎಷ್ಟು ಜೊತೆ ವೇಲೆನ್ಸ್ ಎಲೆಕ್ಟ್ರಾನ್ಗಳ ಹಂಚಿಕೆ ಇರುತ್ತದೆ? 1 ಜೊತೆ. ಹಾಗೆಯೇ ಮತ್ತೊಂದು ಆಲ್ಕೇನ್ನ ಗಮನಿಸಿ, ಈಥೇನ್. 2 ಕಾರ್ಬನ್ ಹೊಂದಿರುವಂತಹ ಆಲ್ಕೇನಿನ ಹೆಸರು ಈಥೇನ್. ಈಥೇನ್ನ ಅಣುಸೂತ್ರ C2H6. ಅದರ ರಚನಾ ಸೂತ್ರವನ್ನು ಗಮನಿಸಿ ಮಕ್ಕಳೇ. 2 ಕಾರ್ಬನ್ ಇರೋದ್ರಿಂದ ನಾವು ಮೊದಲು 2 ಕಾರ್ಬನನ್ನು ಬರೆದುಕೊಳ್ಬೇಕು. ಪ್ರತಿ ಕಾರ್ಬನ್ ಸುತ್ತ ಎಷ್ಟು ಸಹವೇಲೆನ್ಸಿಯ ಬಂಧ ಇರುತ್ತದೆ? 4 ಸಹವೇಲೆನ್ಸಿಯ ಬಂಧಗಳನ್ನು ಬರೆದುಕೊಳ್ಬೇಕು. ಹಾಗೆ ಅದರಲ್ಲಿರುವಂತಹ ಹೈಡ್ರೋಜನ್ ಪರಮಾಣುಗಳೆಷ್ಟು? 6. ಪ್ರತಿ ಕಾರ್ಬನ್ ಸುತ್ತ ಒಂದೊಂದು ಎಲೆಕ್ಟ್ರಾನುಗಳನ್ನು ಹಂಚಿಕೊಳ್ಳೋದ್ರ ಮೂಲಕ ಅದು ಹೀಗೆ ಸಹವೇಲೆನ್ಸಿಯ ಬಂಧಗಳನ್ನು ಏರ್ಪಡಿಸಿಕೊಂಡು ಈಥೇನ್ ಎಂಬ ರಚನಾ ವಿನ್ಯಾಸ ಉಂಟಾಗುತ್ತದೆ. ಹಾಗೆಯೇ 3 ಕಾರ್ಬನನ್ನು ಹೊಂದಿರುವಂತಹ ಆಲ್ಕೇನಿನ ಹೆಸರು ಪ್ರೋಪೇನ್ ಅಂತ ನೀವು ಏನೆಂಬ ಉಚ್ಚಾರಣೆಯನ್ನು ಮಾಡಬೇಕಾಗತ್ತೆ. ಈ ಪ್ರೋಪ್ ಅಂದರೆ 3 ಎಂಬ ಕಾರ್ಬನ್ ಸೂಚಿಸುತ್ತದೆ. ಅದರಲ್ಲಿ ಹಾಗೂ 8 ಹೈಡ್ರೋಜನ್ ಪರಮಾಣುಗಳಿರುತ್ತವೆ. ಇಲ್ಲಿ ಗಮನಿಸಿ, ಪ್ರೋಪೇನ್ನ ರಚನಾ ಸೂತ್ರವನ್ನು ಗಮನಿಸಿ ಮಕ್ಕಳೇ. ಎಷ್ಟು ಕಾರ್ಬನ್ ಇದೆ? 3 ಕಾರ್ಬನ್ಗಳನ್ನು ಬರೆದುಕೊಳ್ಬೇಕು. ಪ್ರತಿ ಕಾರ್ಬನ್ ಸುತ್ತ 4 ಸಹವೇಲೆನ್ಸಿಯನ್ನು ಬರೆದುಕೊಂಡ್ಬಿಟ್ಟು ನೀವು ಪ್ರತಿಯೊಂದು ಕಾರ್ಬನ್ನ ಪಕ್ಕ ಹೈಡ್ರೋಜನ್ಗಳನ್ನು ಬರಿತಾ ಹೋದಾಗ ಅದರ ನಿಮಗೆ ರಚನಾ ಸೂತ್ರ ದೊರೆಯುತ್ತದೆ. ಎಷ್ಟು ನೋಡಿ? 8. ಮೇಲ್ಗಡೆ 3 ಹೈಡ್ರೋಜನ್, ಕೆಳಭಾಗದಲ್ಲಿ 3, ಆ ಕಡೆ ಈ ಕಡೆ 1 ಹೈಡ್ರೋಜನ್, ಒಟ್ಟು 8 ಹೈಡ್ರೋಜನ್ ಪರಮಾಣುಗಳು ಆಯಿತು. ಇದಿಷ್ಟು ಹಾಗಾದರೆ ಪ್ರೋಪೇನ್ನ ರಚನಾ ಸೂತ್ರ. ನೆಕ್ಸ್ಟ್ 4 ಕಾರ್ಬನ್ನನ್ನು ಹೊಂದಿರುವಂತಹ ಆಲ್ಕೇನಿನ ಹೆಸರೇನು? ಬ್ಯೂಟೇನ್. ಬ್ಯೂಟೇನ್ನ ಅಣುಸೂತ್ರ ಗಮನಿಸಿ, 4 C4H10. ಅದರ ರಚನಾ ಸೂತ್ರವನ್ನು ಗಮನಿಸಿ ಮಕ್ಕಳೇ. 4 ಕಾರ್ಬನ್ ಪರಮಾಣುಗಳನ್ನು ಬರೆದುಕೊಳ್ಬೇಕು. ಪ್ರತಿ ಕಾರ್ಬನ್ ಸುತ್ತ ನಾವು ಸಹವೇಲೆನ್ಸಿಯ ಬರೆದು ಅದಕ್ಕೆ ನಾವು ಹೈಡ್ರೋಜನ್ ಪರಮಾಣುಗಳನ್ನು ಬರೆದಾಗ 10 ಹೈಡ್ರೋಜನ್ ಪರಮಾಣುಗಳಾಗುತ್ತವೆ. ಇದು ಬ್ಯೂಟೇನ್ನ ರಚನಾ ಸೂತ್ರ.
ಹಾಗೆಯೇ 5 ಕಾರ್ಬನ್ ಇರುವಂಥದ್ದಕ್ಕೆ ನಾವು ಪೆಂಟೇನ್, ಪೆಂಟಾ ಎಂದರೆ 5 ಕಾರ್ಬನ್ ಇರುವಂತಹ ಆಲ್ಕೇನಿನ ಹೆಸರೇನು? ಪೆಂಟೇನ್. ಅದರ ಅಣುಸೂತ್ರ C5H12. ಅದರ ರಚನಾ ಸೂತ್ರವನ್ನು ಹೇಗೆ ಬರೆಯುವುದು? ಎಷ್ಟು ಕಾರ್ಬನ್ ಪರಮಾಣು ಇದೆ ಅದನ್ನು ನೀವು ಬರೆದುಕೊಳ್ಳಿ. ಪ್ರತಿ ಕಾರ್ಬನ್ನ ಸುತ್ತ ಸಾವಿಲೆನ್ಸ್ ಬಂಧಗಳನ್ನು ಬರೆದುಬಿಟ್ಟು ಹೈಡ್ರೋಜನ್ ಪರಮಾಣುಗಳನ್ನು ಬರೆದಾಗ ನಿಮಗೆ ಅದರ ರಚನಾ ಸೂತ್ರವನ್ನು ಸಿಗುತ್ತದೆ. ಹಾಗೆ ಇಲ್ಲಿ ನೀವು ಗಮನಿಸಬೇಕಾಗಿರೋದೇನು? ಎಲ್ಲ ಕಾರ್ಬನ್ ಸುತ್ತ ಏಕಬಂಧಗಳನ್ನು ಬರಿಬೇಕು. ಹಾಗೆಯೇ 6 ಕಾರ್ಬನ್ ಹೊಂದಿರುವಂತಹ ಪರ್ಯಾಪ್ತ ಕಾರ್ಬನ್ ಸಂಯುಕ್ತ ಅಂದರೆ ಆಲ್ಕೇನಿನ ಹೆಸರೇನು? ಹೆಕ್ಸೇನ್. ಹೆಕ್ಸಾ ಎಂದರೆ ಇಲ್ಲಿ 6 ಎಂದರ್ಥ. ಅದರ ಅಣುಸೂತ್ರ C6H12. ಎಷ್ಟು ಕಾರ್ಬನ್ ಇದೆ? 6 ಕಾರ್ಬನ್ ಪರಮಾಣುಗಳನ್ನು ಬರೆದುಕೊಂಡು ನೀವು ಸಹವೆಲೆನ್ಸಿಯ ಬಂಧಗಳನ್ನು ಬರೆದುಬಿಟ್ಟು ಪ್ರತಿ ಬಂಧದ ಪಕ್ಕ ನೀವು ಹೈಡ್ರೋಜನ್ ಪರಮಾಣುಗಳನ್ನು ಬರೆದಾಗ ಈ ರೀತಿ ಅದರ ರಚನಾ ವಿನ್ಯಾಸ ದೊರೆಯುತ್ತದೆ. ಪರೀಕ್ಷೆಯಲ್ಲಿ ನಿಮಗೆ ನಿಮ್ಮ ಪಠ್ಯಪುಸ್ತಕದಲ್ಲಿ ಈ ಕೋಷ್ಟಕವನ್ನು ನೀಡಲಾಗಿದೆ ಮಕ್ಕಳೇ. ನೀವು ಅದನ್ನು ನೋಡ್ಕೊಂಡ್ಬಿಟ್ಟು ಆ ಎಲ್ಲ ರಚನಾ ಸೂತ್ರಗಳನ್ನು ಬರೆಯುವುದನ್ನು ಅಭ್ಯಾಸ ಮಾಡಬೇಕು. ಮಕ್ಕಳೇ, ಇಲ್ಲಿ ನೀವು ಗಮನಿಸಬೇಕಾದ ಒಂದು ಅಂಶ ಏನೆಂದರೆ, ಯಾವುದೇ ಆಲ್ಕೇನುಗಳ ಈ ಅಣುಸೂತ್ರವನ್ನು ಬರೀಬೇಕಾದ್ರೆ ನಾವು ಒಂದು ಸಾಮಾನ್ಯ ಸೂತ್ರವನ್ನು ಬಳಸುತ್ತೇವೆ. ಆ ಸಾಮಾನ್ಯ ಸೂತ್ರ ಯಾವುದೆಂದರೆ CnH2n+2. ನೀವು ಎನ್ ಎಂಬುದು ಇಲ್ಲಿ ಕಾರ್ಬನ್ ಪರಮಾಣುಗಳ ಸಂಖ್ಯೆಯನ್ನು ಸೂಚಿಸುತ್ತದೆ. ಉದಾಹರಣೆ, ನಾನು 2 ಕಾರ್ಬನ್ ಪರಮಾಣು ಇರುವಂತಹ ಆಲ್ಕೇನಿನ ಅಣುಸೂತ್ರವನ್ನು ಕಂಡುಹಿಡಿಯುವುದಕ್ಕೆ ನಾನು ಈ ಸೂತ್ರವನ್ನು ಬಳಸಿ ತೋರಿಸ್ತಾ ಇದ್ದೀನಿ. N ಜಾಗದಲ್ಲಿ ಎಷ್ಟು ಕಾರ್ಬನ್ ಕಂಡುಹಿಡಿತಾ ಇದ್ದೀವಿ? 2. H2n 2 ಇಂಟು N ಜಾಗದಲ್ಲಿ ಎಷ್ಟು ಕಾರ್ಬನ್ ಪರಮಾಣುಗಳು ನಾವು ಕಂಡುಹಿಡಿತಾ ಇದ್ದೀವಿ? ಸೂತ್ರ 2 + 2. 2 2 4. ಅದಕ್ಕೆ +2 ಮಾಡಿದಾಗ ನಮಗೆ 4 + 2 6. ಈಗ ಇದರ ಸಂಯುಕ್ತದ ಹೆಸರೇನು? 2 ಕಾರ್ಬನ್ ಇರುವಂತಹ ಆಲ್ಕೇನಿನ ಹೆಸರು ಈಥೇನ್. ಹಾಗಾದರೆ ಅದರ ಅಣುಸೂತ್ರ ನೋಡಿ ಏನು ಬಂದಿದೆ? C2H6 ಬಂದಿದೆ ಅಲ್ವಾ? ಇದೇ ರೀತಿ ನೀವು ಕಾರ್ಬನ್ ಪರಮಾಣುಗಳನ್ನು ಸೇರಿಸ್ಬಿಟ್ಟು ಹೇಗೆ ಬಂತು ಅಣುಸೂತ್ರಗಳನ್ನಂತ ಲೆಕ್ಕಾಚಾರ ಮಾಡಬಹುದು. ನೋಡಿ ಮಕ್ಕಳೇ, ಮತ್ತೊಮ್ಮೆ ಗಮನಿಸಿ. ಮೀಥೇನ್, ಈಥೇನ್, ಪ್ರೋಪೇನ್, ಬ್ಯೂಟೇನ್, ಪೆಂಟೇನ್, ಹೆಕ್ಸೇನ್ ಇವೆಲ್ಲವೂ ಸಹ ಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳಾಗಿದ್ದು ಇವುಗಳಿಗೆ ಆಲ್ಕೇನ್ಗಳೆಂದು ಕರೆಯುತ್ತೇವೆ. ನಿಮಗೆ ಪರೀಕ್ಷೆಯಲ್ಲಿ ಇವುಗಳನ್ನು ಬರೆಯೋದಕ್ಕೆ ರಚನಾ ಸೂತ್ರ ಬರಲಿಕ್ಕೆ ಅವುಗಳನ್ನು ಕೊಡ್ತಾರೆ. ಆದ್ದರಿಂದ ನೀವು ಇವುಗಳನ್ನು ಬರೆದು ಅಭ್ಯಾಸವನ್ನು ಮಾಡಿ. ಮಕ್ಕಳೇ, 4 ಕಾರ್ಬನ್ನನ್ನು ಹೊಂದಿರುವಂತಹ ನಾವು ಬ್ಯೂಟೇನ್ನ ಗಮನಿಸಿದಾಗ ಈ 4 ಕಾರ್ಬನ್ ಪರಮಾಣುಗಳನ್ನು ಜೋಡಿಸಿದಾಗ ನಮಗೆ 2 ವಿಭಿನ್ನವಾದಂತಹ 2 ರೀತಿಯ ಜೋಡಣೆಗಳು ಸಾಧ್ಯವೆಂಬುದನ್ನು ನಾವು ಕಾಣ್ಬೋದಾಗಿದೆ. ನೋಡಿ, ಬ್ಯೂಟೇನನ್ನು ನಾವು 4 ಕಾರ್ಬನ್ಗಳನ್ನು ನಾವು ಈ ರೀತಿ ನೇರವಾಗಿಯೂ ಸಹ ಬರಿಬೋದು. ಅದೇ ರೀತಿಯಾಗಿ ಆ 4 ಕಾರ್ಬನ್ ಪರಮಾಣುಗಳನ್ನು ಇತರ ಕವಲುಗಳಾಗಿಯೂ ಸಹ ಬರೆಯಬಹುದು. ಅದೇ ಬ್ಯೂಟೇನ್ಗೆ ನಾವು ಹೈಡ್ರೋಜನ್ಗಳನ್ನು ಬಳಸಿ ಈ ರೀತಿ ಬರೆದಾಗ ನೋಡಿ, ಇದು ಬ್ಯೂಟೇನ್ ಈ ರೀತಿ ರಚನಾ ವಿನ್ಯಾಸವನ್ನು ಹೊಂದುತ್ತದೆ. ಹಾಗೆ ಮತ್ತೊಂದು ಬಗೆಯ ಕವಲು ರಚನೆಯನ್ನು ಹೊಂದಿರುವಂತಹ ಎಲ್ಲ ಕಾರ್ಬನ್ ಪರಮಾಣುಗಳ ಸುತ್ತ ನಾವು ಹೈಡ್ರೋಜನ್ ಪರಮಾಣುಗಳನ್ನು ಬರೆದಾಗ ಈ ರೀತಿ ಕವಲು ಸರಪಣಿಯನ್ನು ಬ್ಯೂಟೇನ್ ಹೊಂದುತ್ತದೆ. ಮಕ್ಕಳೇ, ಇಲ್ಲಿ ಗಮನಿಸಿ. ಈ ರೀತಿ ನೇರವಾದ ಸರಪಣಿಯನ್ನು ಹೊಂದಿರುವಂತಹ ಈ ಬ್ಯೂಟೇನನ್ನು ನಾವು ಸಾಮಾನ್ಯ ಬ್ಯೂಟೇನ್ ಎಂದು ಕರೆಯುತ್ತೇವೆ. ನಾರ್ಮಲ್ ಬ್ಯೂಟೇನ್, ಸಾಮಾನ್ಯ ಬ್ಯೂಟೇನ್ ಎಂದು ಕರೆಯುತ್ತೇವೆ. ಅದೇ ರೀತಿ ಈ ರೀತಿ ಕವಲು ಸರಪಣಿಯನ್ನು ಹೊಂದಿರುವಂಥ ಈ ಬ್ಯೂಟೇನಿನ ಹೆಸರೇನು? ಐಸೋಬ್ಯೂಟೇನ್ ಎಂದು ಕರೆಯುತ್ತೇವೆ. ಇಲ್ಲಿ ಗಮನಿಸಿ ಮಕ್ಕಳೇ, ಇವುಗಳ ರಚನಾ ಸೂತ್ರ ಒಂದೇ ಇದೆಯೇ? ಇಲ್ಲ ಅಲ್ಲವೇ? ರಚನಾ ಸೂತ್ರ ಏನಾಗಿದೆ? ಬೇರೆ ಬೇರೆಯಾಗಿದೆ. ಆದರೆ ಇವುಗಳ ಅಣುಸೂತ್ರ ಮಾತ್ರ ಒಂದೇ ಆಗಿದೆ. ನೋಡಿರಿ, ಎರಡರಲ್ಲೂ ಕೂಡ 4 ಕಾರ್ಬನ್ ಇದೆ, 10 ಹೈಡ್ರೋಜನ್ಗಳಿವೆ. ಹಾಗಾಗಿ ಇವುಗಳ ಅಣುಸೂತ್ರ ಒಂದೇ ಆಗಿದ್ದು ರಚನಾ ವಿನ್ಯಾಸ ಬೇರೆ ಬೇರೆಯಾಗಿದೆ. ಹೀಗೆ 2 ರಚನೆಗಳು ಒಂದೇ ಅಣುಸೂತ್ರ ಹೊಂದಿದ್ದು ಬೇರೆ ಬೇರೆ ರಚನಾ ವಿನ್ಯಾಸ ಹೊಂದಿರುವಂತಹ ಇಂತಹ ಸಂಯುಕ್ತಗಳನ್ನು ನಾವು ಸಮಾಂಗಿಗಳು ಅಥವಾ ರಚನಾ ಸಮಾಂಗಿಗಳು ಎಂದು ಕರೆಯುತ್ತೇವೆ. ಹಾಗಾದರೆ ಬ್ಯೂಟೇನ್ ಎಷ್ಟು ಸಮಾಂಗಿಗಳನ್ನು ಹೊಂದಿದೆ? ನಾವು ಬ್ಯೂಟೇನ್ಗೆ 2 ಬಗೆಯ ಸಮಾಂಗಿಗಳನ್ನು ಬರೆಯಬಹುದು. ನೇರವಾಗಿ ಬರೆಯಬಹುದು, ಹಾಗೆ ಕವಲಾಗಿ ಬರೆಯಬಹುದು. ಒಂದು ಸಾಮಾನ್ಯ ಬ್ಯೂಟೇನ್, ಮತ್ತೊಂದು ಐಸೋಬ್ಯೂಟೇನ್. ಮಕ್ಕಳೇ, ಇಲ್ಲಿ ಗಮನಿಸಿ.
ಕೆಲವು ಸಂಯುಕ್ತಗಳಲ್ಲಿ ಕಾರ್ಬನ್ ಪರಮಾಣುಗಳು ಉಂಗುರಾಕೃತಿಯಲ್ಲಿ ಜೋಡಣೆಗೊಂಡಿರುತ್ತವೆ. ನೋಡಿ, ಇಲ್ಲಿ ನೇರ ಸರಪಣಿ ಇಲ್ಲ, ಅಂದರೆ ಉಂಗುರಾಕೃತಿ ಮುಚ್ಚಿದ ಸರಪಳಿಯನ್ನು ಹೊಂದಿದೆ. ಉದಾಹರಣೆ, ಈ ಥರ ಉಂಗುರಾಕೃತಿಯನ್ನು ಹೊಂದಿರುವಂತಹ ಇಂತಹ ಕಾರ್ಬನ್ ಸಂಯುಕ್ತದ ಹೆಸರೇನು? ಸೈಕ್ಲೋಹೆಕ್ಸೇನ್. ಹೆಕ್ಸಾ ಅಂದರೆ ಗೊತ್ತಿದೆ ನಿಮಗೆ, 6 ಕಾರ್ಬನ್ ಇರುವಂಥದಕ್ಕೆ ನಾವು ಹೆಕ್ಸೇನ್ ಅಂತ ಕರಿತೀವಿ. ಈ ರೀತಿಯಾಗಿ ಉಂಗುರಾಕೃತಿಯನ್ನು ಹೊಂದಿರುವುದರಿಂದ ಇದಕ್ಕೆ ನಾವು ಸೈಕ್ಲೋಹೆಕ್ಸೇನ್ ಎಂದು ಕರೆಯುತ್ತೇವೆ. ಅದರ ಅಣುಸೂತ್ರ 6 ಕಾರ್ಬನ್ ಇದೆ, 12 ಪ್ರತಿ ಕಾರ್ಬನ್ಗೆ ಎರಡು ಹೈಡ್ರೋಜನ್ ಪರಮಾಣುಗಳಿದವನ್ನು ಹಂಚಿಕೊಂಡಿದ್ದಾವೆ. ಹಾಗಾಗಿ ಅದರ ಅಣುಸೂತ್ರ ಏನು? C6H12, C6H12. ಈ ರೀತಿ ಉಂಗುರ ಸರಪಳಿಯನ್ನು ಹೊಂದಿರುವಂಥ ಕಾರ್ಬನ್ ಸಂಯುಕ್ತಗಳಿಗೆ ಉದಾಹರಣೆ ಎಂದರೆ ಸೈಕ್ಲೋಹೆಕ್ಸೇನ್. ಹಾಗೆ ಮತ್ತೊಂದು ಕಾರ್ಬನ್ ಸಂಯುಕ್ತವನ್ನು ಗಮನಿಸಿ. ಈ ಕಾರ್ಬನ್ ಸಂಯುಕ್ತವು ಸಹ ಉಂಗುರಾಕೃತಿಯನ್ನು ಹೊಂದಿದೆ. ಈ ಕಾರ್ಬನ್ ಸಂಯುಕ್ತದ ಹೆಸರು ಬೆನ್ಝೀನ್. ಇಲ್ಲಿ ಗಮನಿಸಿ ಮಕ್ಕಳೇ, ಎಷ್ಟು ಕಾರ್ಬನ್ಗಳ ಪರಮಾಣುಗಳಿವೆ? ಇಲ್ಲಿ 6 ಕಾರ್ಬನ್ ಪರಮಾಣುಗಳಿವೆ. ಹಾಗೆಯೇ ಪ್ರತಿಯೊಂದು ಕಾರ್ಬನ್ ಸುತ್ತ ಎಷ್ಟು ಹೈಡ್ರೋಜನ್ ಪರಮಾಣುಗಳಿವೆ? 6 ಕಾರ್ಬನ್ ಮತ್ತು 6 ಹೈಡ್ರೋಜನ್ಗಳನ್ನು ಹೊಂದಿರುವಂತಹ ಈ ಕಾರ್ಬನ್ ಸಂಯುಕ್ತದ ಹೆಸರು ಬೆನ್ಝೀನ್. ಇದು ಎಲ್ಲ ಸಾವಯವ ದ್ರಾವಕಗಳಲ್ಲಿ ಕಂಡುಬರುತ್ತದೆ. ಇದನ್ನು ದ್ರಾವಕವಾಗಿ ಬಳಸುತ್ತಾರೆ. ಈ ಬೆನ್ಝೀನ್ನ ರಚನಾ ಸೂತ್ರವನ್ನು ಗಮನಿಸಿ. ಒಂದು ಏಕಬಂಧ, ದ್ವಿಬಂಧ, ಏಕಬಂಧ, ದ್ವಿಬಂಧ, ಏಕಬಂಧ, ದ್ವಿಬಂಧ, ಈ ರೀತಿ ಕ್ರಮವಾಗಿ ಏಕಬಂಧ ಮತ್ತು ದ್ವಿಬಂಧಗಳನ್ನು ಉಂಟು ಮಾಡುವುದರೊಂದಿಗೆ ಇದು ಈ ರೀತಿಯ ರಚನಾ ವಿನ್ಯಾಸವನ್ನು ಹೊಂದುತ್ತದೆ. ಹಾಗಾದರೆ ಉಂಗುರಾಕೃತಿಯನ್ನು ಹೊಂದಿರುವಂತಹ ಎರಡು ಹೈಡ್ರೋಕಾರ್ಬನ್ಗಳ ರಚನಾ ವಿನ್ಯಾಸವನ್ನು ನೀವು ತಿಳ್ಕೊಂಡ್ರಿ ಅಲ್ವ ಮಕ್ಕಳೇ? ಉಂಗುರ ಸರಪಳಿ ಹೊಂದಿರುವಂತಹ ಕಾರ್ಬನ್ ಸಂಯುಕ್ತಗಳು ಸೈಕ್ಲೋಹೆಕ್ಸೇನ್ ಮತ್ತು ಬೆನ್ಝೀನ್. ಇವುಗಳ ರಚನಾ ವಿನ್ಯಾಸವನ್ನು ಕೂಡ ನೀವು ಬರೆಯೋದನ್ನು ಅಭ್ಯಾಸವನ್ನು ಮಾಡಬೇಕು. ನಾವೀಗ ಆರೋಮ್ಯಾಟಿಕ್ ಹೈಡ್ರೋಕಾರ್ಬನ್ ಆದಂತಹ ಬೆನ್ಝೀನ್ನ ರಚನಾ ಸೂತ್ರವನ್ನು ಕಲಿತುಕೊಳ್ಳೋಣ. ಬೆನ್ಝೀನ್ನ ಅಣುಸೂತ್ರ C6H6. ಅಂದರೆ ಬೆನ್ಝೀನ್ನಲ್ಲಿ 6 ಕಾರ್ಬನ್ ಪರಮಾಣು ಇದೆ ಹಾಗೂ 6 ಹೈಡ್ರೋಜನ್ ಪರಮಾಣು ಇದೆ. ಹಾಗಾದರೆ ಅದರ ಅಣುಸೂತ್ರವನ್ನು ನಾವು ಹೇಗೆ ಈ ಚಟುವಟಿಕೆಯ ಮೂಲಕ ರಚಿಸಬಹುದು? 6 ಕಾರ್ಬನ್ ಇದೆ, ಹಾಗೆ 6 ಹೈಡ್ರೋಜನ್ ಪರಮಾಣುಗಳಿವೆ. ಏಕಬಂಧ ಮತ್ತು ದ್ವಿಬಂಧ ಕ್ರಮವಾಗಿ ರಚಿಸಲಾಗಿದೆ. ಇದು ಒಂದು ಆರೋಮ್ಯಾಟಿಕ್ ಹೈಡ್ರೋಕಾರ್ಬನ್ ಆಗಿದೆ. ಮಕ್ಕಳೇ, ಇದೇ ರೀತಿಯಾಗಿ ನೀವು ಮನೆಗಳಲ್ಲಿ ರಚನಾ ಸೂತ್ರಗಳನ್ನು ಸುಲಭವಾಗಿ ಕಲಿತುಕೊಳ್ಳಬಹುದು. ಮಕ್ಕಳೇ, ನಾವೀಗ ಕೆಲವು ಕಾರ್ಬನಿಕ್ ಸಂಯುಕ್ತಗಳಾದಂತಹ ಹೈಡ್ರೋಕಾರ್ಬನ್ಗಳ ರಚನಾ ಸೂತ್ರಗಳನ್ನು ಈ ಒಂದು ಚಟುವಟಿಕೆಯ ಮೂಲಕ ಸುಲಭವಾಗಿ ತಿಳಿದುಕೊಳ್ಳೋಣ. ನಾವೀಗ ಮೀಥೇನ್ನ ರಚನಾ ಸೂತ್ರವನ್ನು ರಚಿಸೋಣ. ಮೀಥೇನ್ನಲ್ಲಿ ಅದರ ಅಣುಸೂತ್ರ CH4 ಆಗಿದ್ದು, ಮೀಥೇನ್ ಈ ಹೈಡ್ರೋಕಾರ್ಬನ್ನ ಅಣುಸೂತ್ರ CH4. ಇದರಲ್ಲಿ 1 ಕಾರ್ಬನ್ ಇದೆ ಹಾಗೂ 4 ಹೈಡ್ರೋಜನ್ ಪರಮಾಣುಗಳಿವೆ. ಈ ಅಣುಸೂತ್ರಕ್ಕನುಗುಣವಾಗಿ ನಾವು ಮೀಥೇನ್ನ ರಚನಾ ಸೂತ್ರವನ್ನು ರಚಿಸೋಣ. ಮೀಥೇನ್ನ 1 ಕಾರ್ಬನನ್ನು ತೆಗೆದುಕೊಂಡು ಅದರಲ್ಲಿ 4 ಕೋವೆಲೆಂಟ್ ಬಂಧಗಳಿರುತ್ತವೆ. ಹೀಗೆ ಕಡ್ಡಿಗಳ ಸಹಾಯದಿಂದ ನಾವು ಮೀಥೇನ್ನಲ್ಲಿರುವಂತಹ 4 ಕೋವೆಲೆಂಟ್ ಬಂಧಗಳನ್ನು ಈ ರೀತಿ ಜೋಡಿಸಬೇಕು. ಮೀಥೇನ್ನಲ್ಲಿ 4 ಹೈಡ್ರೋಜನ್ ಪರಮಾಣುಗಳಿವೆ. ಈ ಹೈಡ್ರೋಜನ್ ಪರಮಾಣುಗಳನ್ನು
ಇಡುವುದರ ಮೂಲಕ ನೋಡಿ ಮಕ್ಕಳೇ, ಈಗ ನಾವು ನಾವು ಹೇಗೆ ಸುಲಭವಾಗಿ ನಮ್ಮ ಮನೆಗಳಲ್ಲಿರುವಂತಹ ವೇಸ್ಟ್ ಪೇಪರ್ ಕಡ್ಡಿಯ ಸಹಾಯದಿಂದ ಮೀಥೇನ್ನ ರಚನಾ ಸೂತ್ರವನ್ನು ನಾವು ಸುಲಭವಾಗಿ ರಚಿಸಬಹುದು. ಮಕ್ಕಳೇ, ಅದೇ ರೀತಿಯಾಗಿ ನಾವು ಮತ್ತೊಂದು ಹೈಡ್ರೋಕಾರ್ಬನ್ನ ರಚನಾ ಸೂತ್ರವನ್ನು ರಚಿಸೋಣ. ಈಥೇನ್, ಅದರ ಅಣುಸೂತ್ರ C2H4. ಮೀಥೇನ್ನಲ್ಲಿ ಎಷ್ಟು ಕಾರ್ಬನ್ ಪರಮಾಣುಗಳಿವೆ? 2 ಕಾರ್ಬನ್ ಪರಮಾಣುಗಳಿವೆ ಹಾಗೂ 6 ಹೈಡ್ರೋಜನ್ ಪರಮಾಣುಗಳಿವೆ. ಅದಕ್ಕೆ ಅನುಗುಣವಾಗಿ ನಾವು 2 ಕಾರ್ಬನ್ ಪರಮಾಣುಗಳನ್ನು ತೆಗೆದುಕೊಂಡಿದ್ದೇವೆ. ಪ್ರತಿ ಕಾರ್ಬನ್ನ ಸುತ್ತ 4 ಕೋವೆಲೆಂಟ್ ಬಂಧಗಳನ್ನು ರಚಿಸಿಕೊಂಡು ಅವುಗಳಿಗೆ ಹೈಡ್ರೋಜನ್ ಪರಮಾಣುಗಳನ್ನು ರಚಿಸಿದ್ದೇವೆ. ನೋಡಿದ್ರಲ್ವ ಮಕ್ಕಳೇ, ಇದೇ ರೀತಿಯಾಗಿ ನಾವು ಈ ಕಡ್ಡಿ ಇವುಗಳನ್ನು ಬಳಸ್ಕೊಂಡು ಸುಲಭವಾಗಿ ಹೈಡ್ರೋಕಾರ್ಬನ್ಗಳನ್ನು ರಚಿಸುವುದರ ಮೂಲಕ ನಾವು ಸುಲಭವಾಗಿ ನೆನಪಿಟ್ಟುಕೊಂಡು ಪರೀಕ್ಷೆಯಲ್ಲಿ ರಚನಾ ಸೂತ್ರಗಳನ್ನು ಬರೆಯಬಹುದು.